ಅತ್ಯಂತ ಪ್ರಮುಖ ವಿಷಯದ ಬಗ್ಗೆ ಇವತ್ತು ನಾನು ಮಾತಾಡಲಿಕ್ಕಿದೆ. ಮತ್ತು ಬಹುಶಃ ಮಾನ್ಯ ವಿಜೇಂದ್ರ ಅವರು ರಾಜ್ಯ BJPಯ ಅಧ್ಯಕ್ಷರು ಮತ್ತು ಈ ರಾಜ್ಯದ ಯುವ ನಾಯಕರು ನನ್ನ ಮಾತು ಕೇಳಿಸ್ಕೊತಾರೆ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ಲೈವನ್ನು ನೇರವಾಗಿ ವಿಜೇಂದ್ರ ಅವರ ಮನವನ್ನು ಮುಟ್ಟೋದಕ್ಕೆ, ಅದರ ಮುಖಾಂತರ ಈ ರಾಜ್ಯದ ಅನೇಕ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರನ್ನ ಮುಟ್ಟುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನನ್ನ ಮನದಾಳದ ಮಾತನ್ನು ನೇರವಾಗಿ ವಿಜೇಂದ್ರ ಅವರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹುಶಃ ಅವರು ಕೂಡ ವಿಜೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರ್ತಾರೆ. ಅವ್ರಿಗೆ ಆದಂಥ ಒಂದು ಟೀಮ್ ಇರ್ತದೆ. ರಾಜ್ಯಾಧ್ಯಕ್ಷರಾಗಿರೋದ್ರಿಂದ BJP IT ಸೆಲ್ ತುಂಬ ಆ್ಯಕ್ಟಿವ್ ಆಗಿರುವಂಥ IT ಸೆಲ್ ಅದು. ರಾಜಕೀಯ ಪಕ್ಷಗಳಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ IT ಸೆಲ್ಲು. ಸೊ ಅದರದ್ದು ಚೀಫ್ ಕೂಡ ಮಾನ್ಯ ವಿಜೇಂದ್ರ ಅವರು ಆಗಿರೋದ್ರಿಂದ ನೇರವಾಗಿ ಲೈವ್ ಮುಖಾಂತರ ಅವರ ಗಮನಕ್ಕೆ ಅನೇಕ ವಿಷಯಗಳು, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಧರ್ಮಸ್ಥಳದ ಹತ್ಯಾಕಾಂಡಗಳು, ಧರ್ಮಸ್ಥಳದಲ್ಲಿ ನಿರಂತರವಾಗಿ ನಡೀತಕ್ಕಂತಹ ಅತ್ಯಾಚಾರ, ಕೊಲೆ ಇರ್ಬೋದು, ದಬ್ಬಾಳಿಕೆ ಇರ್ಬೋದು, ಶೋಷಣೆ ಇರ್ಬೋದು, ಅವುಗಳನ್ನು ಮಾನ್ಯ ವಿಜೇಂದ್ರ ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರು. ವಿಜೇಂದ್ರ ಅವರು ನಿನ್ನೆ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ರು. ನಾನು ನೇರವಾಗಿ ಮಾನ್ಯ ವಿಜೇಂದ್ರ ಅವರ ಹೆಸರನ್ನೇ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಿನ್ನೆ ಉಜಿರೆಯಿಂದ ಧರ್ಮಸ್ಥಳದವರೆಗೆ, ಉಜಿರೆ, ಬೆಳ್ತಂಗಡಿ ಎಲ್ಲ ಕಡೆ ರಾರಾಜಿಸ್ತಾ ಇದ್ದಂತಹ ಬ್ಯಾನರ್ ಬಂಟಿಂಗ್ಗಳಲ್ಲಿ ಧರ್ಮಸ್ಥಳ ಚಲೋ ನೇತೃತ್ವದಲ್ಲಿ BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರು. ಅದರ ಸಲುವಾಗಿ ನಾನು ನೇರವಾಗಿ ವಿಜಯೇಂದ್ರ ಅವರ ಹೆಸರು ಪ್ರಸ್ತಾಪಿಸಿ ನೇರವಾಗಿ ಅವರಿಗೆ ನಾನು ಈಗ ಮಾತಾಡ್ತಾ ಇದ್ದೇನೆ. ಹಲೋ ವಿಜೇಂದ್ರ ಅವರೇ, ದಯವಿಟ್ಟು ನನ್ನ ಮಾತನ್ನು ಕೇಳಿಸ್ಕೊತಾ ಇದ್ದೀರಾ? ಅಥವಾ ಇದನ್ನು ಲೈವ್ ಇದ್ದಿದ್ದನ್ನು ನೆಕ್ಸ್ಟ್ ಇದು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಇರ್ತದೆ ಮತ್ತು ನಮ್ಮ ಅನೇಕ ಯೂಟ್ಯೂಬ್ ಸ್ನೇಹಿತರು ಇದನ್ನು ಅಪ್ಲೋಡ್ ಮಾಡಲಿದ್ದಾರೆ. ದಯವಿಟ್ಟು ಅದನ್ನು ಪೂರ್ತಿ ನೋಡಿ, ನೀವೇ ಕೇಳಿಸ್ಕೋಬೇಕು ಅಂತ ನಿಮಗೋಸ್ಕರನೇ ಇವತ್ತು ಸ್ಪೆಷಲ್ ಆಗಿ ಸೌಜನ್ಯ ಪ್ರಕರಣಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೇನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಜೇಂದ್ರ ಅವರೇ, ತಾವು ಸ್ಪಂದಿಸ್ತೀರಾ ಅಂತ ಈ ಲೈವನ್ನು ನಿಮಗೋಸ್ಕರ ಮೀಸಲಿಟ್ಟಿದ್ದೇನೆ. ದಯವಿಟ್ಟು ಕೇಳಿ. ಪ್ರಾರಂಭದಲ್ಲಿ ನಿನ್ನೆ ಕುಸುಮಾವತಿಯವರ ಮನೆಗೆ ವಿಜೇಂದ್ರ ಅವರು ಭೇಟಿ ಕೊಟ್ಟದ್ದಕ್ಕೆ ಇಡೀ ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ, ಈ ಧೈರ್ಯವನ್ನು ದೂರಹಾಕ್ಬಿಡಿ. ಈ ಧೈರ್ಯವನ್ನು ಯಾವುದೇ ಒಬ್ಬ ಆಕ್ಟಿವ್ ಆಗಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ, ಅಧಿಕಾರದಲ್ಲಿರುವಂತಹ ರಾಜಕಾರಣಿ ಮಾಡಿರಲಿಲ್ಲ. ಆದರೆ ವಿಜಯೇಂದ್ರ ಅವರು ಅಲ್ಲಿ ಏನು ಧರ್ಮಸ್ಥಳ ಚಲೋ ಸಭೆ ಮುಗಿಸಿದ ತಕ್ಷಣವೇ ಇಲ್ಲಿಯ ಮಾನ್ಯ ಶಾಸಕರ ಜೊತೆಗೆ, ಸ್ಥಳೀಯ ಶಾಸಕರಾದಂಥ ಹರೀಶ್ ಪೂಂಜಾ ಅವ್ರ ಜೊತೆಗೆ ಮತ್ತು ಇನ್ನಿಬ್ಬರು 3 ಜನ ನಾಯಕರ ಜೊತೆಗೆ ಬಂದಿದ್ದಾರೆ. ಬಂದು ಮಾತಾಡಿದ್ದಾರೆ. ನಮಗೆ ಯಾಕೆ ಇದರಿಂದ ಸಮಾಧಾನ ಆಗಿದೆ ಅಂತ ಹೇಳಿದರೆ, DK ಶಿವಕುಮಾರ್ ಹತ್ರ ಕಳೆದ ಒಂದು 2-3 ತಿಂಗಳ ಹಿಂದೆ ತಾಯಿ ಕುಸುಮಾವತಿ, ಸೌಜನ್ಯಳ ತಾಯಿ ಕುಸುಮಾವತಿಯವರು ಬೆಳ್ತಂಗಡಿಗೆ ಹೋಗಿ ಒಕ್ಕಲಿಗರ ಒಂದು ಸಮಾವೇಶ ಇದ್ದಾಗ DK ಶಿವಕುಮಾರ್ ಅವರಿಗೆ ಭೇಟಿಯಾಗಬೇಕು ಅಂತ ಹೋದಾಗ ಅತ್ಯಂತ ನಿಷ್ಕೃಷ್ಟವಾಗಿ, ಕೇವಲವಾಗಿ ಕುಸುಮಾವತಿಯವರನ್ನು ನೋಡಿ ಅವರನ್ನು ಕೂತ್ಕೊಳ್ಳೋದಕ್ಕೂ ಹೇಳ್ದೇನೆ ಕಳಿಸಿದಂಥವರು DK ಶಿವಕುಮಾರ್ ಅವರು, ಈ ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು. ಆದರೆ ವಿಜೇಂದ್ರ ಅವರು ನೇರವಾಗಿ ಅವರ ಮನೆಗೆ ಹೋಗಿದ್ದು ನಮಗೆ ಸಮಾಧಾನ ತಂದಿದೆ. ಧನ್ಯವಾದಗಳು. ನನಗೆ ಕಾಡ್ತಾ ಇರೋದು ಈ ಪೇಪರ್ ಕಟ್ಟಿಂಗ್ ತುಂಬ ಎಲ್ಲ ಕಡೆ ನಿನ್ನೆ ಮತ್ತೆ ಕಳೆದ ಒಂದು 15 ದಿನದಿಂದ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ನೇತೃತ್ವವನ್ನು ವಿಜೇಂದ್ರ ಅವರು ವಹಿಸ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮನ್ನು ಯಾರನ್ನಾದ್ರೂ ಕರಿಬಹುದಿತ್ತಲ್ಲ, ಕರೆದು ಕೇಳಬಹುದಾಗಿತ್ತಲ್ಲ. ನಾವೇನಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ಯಾಕಂತ ಹೇಳಿದ್ರೆ, ನಾನು ವಿಜೇಂದ್ರ ಅವರಿಗೆ ತುಂಬ
ಆಪ್ತನಾಗಿದ್ದಂಥವನು ಒಂದು ಕಾಲಕ್ಕೆ. ವಿಜೇಂದ್ರ ಅವ್ರಿಗಿಂತ ನಮ್ಮ ಹಿರಿಯರಾದಂತಹ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವನು. ರಾಜ್ಯ ಬಿಜೆಪಿ ಯುವ ಮೋರ್ಚಾದ ಉಪಾಧ್ಯಕ್ಷನಾದೆ ಮೊದಲು 2006ರಲ್ಲಿ, 2005-6ರಲ್ಲಿ. ಅದಾದ ನಂತರ ನನಗೆ 2007ರಲ್ಲಿ ರಾಜ್ಯ ಬಿಜೆಪಿ ಯುವ ಮೋರ್ಚಾದ ರಾಜ್ಯದ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದರು. ಅದಾದ ನಂತರ ಕಂಠೀರವ ಸ್ಟುಡಿಯೋದ ಚೇರ್ಮನ್ ಆಗಿದ್ದೆ ನಾನು, ಅಧ್ಯಕ್ಷನಾಗಿದ್ದೆ. ಫಿಲ್ಮ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದೆ ನಾನು 2 ವರ್ಷ. ಅದಾದ ನಂತರ 2 ವರ್ಷ ಕಾಡಾದ ಅಧ್ಯಕ್ಷ, ಕಾಡಾ ಅಂದರೆ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷ, ಕ್ಯಾಬಿನೆಟ್ ರ್ಯಾಂಕ್ದ ಅಧ್ಯಕ್ಷ ಆಗಿದ್ದೆ 2013 ಚುನಾವಣೆವರೆಗೂ ಕೂಡ. ಮಾನ್ಯ ಯಡಿಯೂರಪ್ಪನವರ ಗರಡಿಯಲ್ಲಿ ಬೆಳೆದಂಥವ್ರು. ಅಷ್ಟೇ ಅಲ್ಲ, ವಿಜೇಂದ್ರ ಅವರು ಕೂಡ ಅನೇಕ ಕೆಲವು ಸಂದರ್ಭಗಳಲ್ಲಿ ತೊಂದರೆ ಆದಾಗ ನಡುರಾತ್ರಿ ಏನಾದರೂ ಫೋನ್ ಮಾಡಿದರೆ ನಮ್ಮ ಫೋನನ್ನು ರಿಸೀವ್ ಮಾಡಿ ಸ್ಪಂದನೆ ಮಾಡಿದ್ದು ವಿಜೇಂದ್ರ ಅವರು. ಯಾಕಂದ್ರೆ ನಾನು ಅದು ಹೇಳಬೇಕಾಗತ್ತೆ, ಯಾಕಂದ್ರೆ ನಾನು ಟೀಕಾಕಾರರನ್ನಲ್ಲ. ಸುಮಾರು ಜನ ರಾಜಕೀಯದಲ್ಲಿ ಏನಾಗ್ಬಿಡ್ತದೆ, ಸಹಾಯ ತಗೊಂಡು ಆ ಸಹಾಯವನ್ನು ಸಾರ್ವಜನಿಕವಾಗಿ ಹೇಳಲ್ಲ. ಎಷ್ಟೋ ಜನ ಲೀಡರ್ಗೆ ಈ ಕಡೆ ಸಹಾಯ ತಗೊಂಡಿರ್ತಾರೆ, ಆದರೆ ಅವರು ವಿರೋಧ ಮಾಡಬೇಕಾದ್ರೆ ಆ ಸಹಾಯವನ್ನು ಹೇಳಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ, ನಡುರಾತ್ರಿ ಏನಾದರೂ ಕರೆ ಮಾಡಿದರೆ ವಿಜೇಂದ್ರ ಅವರಿಗೆ ತಕ್ಷಣವೇ ಸ್ಪಂದಿಸುವಂತಹ ಆ ಒಂದು ಮೈಂಡ್ಸೆಟ್ ಇರೋದು, ಕಾರ್ಯಕರ್ತರು ಫೋನ್ ಮಾಡಿದರೆ ಸ್ಪಂದಿಸುವಂತ. ನಾನು ಕರೆ ಮಾಡಿದಾಗೂ ಕೂಡ ವಿಜೇಂದ್ರ ಅವರು ಸ್ಪಂದಿಸಿದ್ದಾರೆ, ತಕ್ಷಣಕ್ಕೇ ಸ್ಪಂದಿಸಿದ್ದಾರೆ. ನನ್ನ ಮಗಳು ಹುಟ್ಟಿ ಧಾರವಾಡದಲ್ಲಿ ತಕ್ಷಣಕ್ಕೆ ಇದನ್ನ ಸರಿ ಚೆಕಪ್ಪಿಗೆ ಅಂತೇಳಿ ಬಹಳ ಸೀರಿಯಸ್ ಕಂಡೀಷನ್ ಇತ್ತು, ಅವಾಗ ಸ್ಪಂದಿಸಿದ್ದು ಮಾನ್ಯ ಯಡಿಯೂರಪ್ಪನವರು. ನಾನು ಬರ್ತಾ ಇದ್ದೇನೆ ಗಿರೀಶ ನಿನ್ನ ಮನೆಗೆ, ನಿನ್ನ ಮಗಳು ನೋಡೋದಕ್ಕೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರು ಯಡಿಯೂರಪ್ಪನವರು. ಯಾವಾಗ ಇದು ಮೇ ಬಿ 2009ರಲ್ಲಿ, 2008ರಲ್ಲಿ ಇರಬೇಕು ಇದು, 2008ರಲ್ಲಿ ಧಾರವಾಡದಲ್ಲಿ ಏನೋ ಹುಬ್ಬಳ್ಳಿ ಒಂದು ಕಾರ್ಯಕರ್ತರ ಸಮಾವೇಶ ಇತ್ತು. ಆವಾಗ ಯಡಿಯೂರಪ್ಪನವ್ರು ಬಂದಿದ್ದರು. ಯಡಿಯೂರಪ್ಪನವ್ರಿಗೆ ಹೇಳಿದೆ, ಸರ್ ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು, ನನ್ನ ಹೆಂಡತಿ ಮಕ್ಕಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದೀನಿ ಆಸ್ಪತ್ರೆಯಿಂದ, ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಬೆಳಗಾವಿನಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದು, ತುಂಬ ಸಮಸ್ಯೆ ಆಗಿತ್ತು, ನಿನ್ನ ಮಗಳನ್ನ ನೋಡಕ್ಕೆ ನಾನು ಬರ್ತೀನಿ. ಅವಾಗ ಜಗದೀಶ್ ಶೆಟ್ಟರು ವಿರೋಧ ಮಾಡಿದ್ರು, ಮಟ್ಟಣ್ಣವ್ರ ಮನೆಗೆ ಯಾಕೆ ಹೋಗ್ಬೇಕು, CM ಆದಂಥವ್ರು ಅವಾಗ ಮುಖ್ಯಮಂತ್ರಿಗಳಾಗಿದ್ದರು ಆ ಟೈಮಲ್ಲಿ. ಅವಾಗ ಗಿರೀಶ್ ಮಟ್ಟಣ್ಣವ್ರ ಮನೆಗೆ ಯಾಕ್ರಿ ಹೋಗ್ಬೇಕು, ಹೋಗೋದು ತಡೀರಿ ಅಂತ ಹೇಳಿದ್ರು ಅವ್ರ ಶಿಷ್ಯಂದರಿಗೆ ಹೇಳಿ. ಆದರೂ ಕೂಡ ಮುಖ್ಯಮಂತ್ರಿಗಳಲ್ಲ, ಮೇ ಬಿ ಉಪಮುಖ್ಯಮಂತ್ರಿಗಳು, ತುಂಬ ದೊಡ್ಡ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಿರಂತ ಕಾಣುತ್ತೆ ಆ ಟೈಮಲ್ಲಿ. ನಾನು ಗಿರೀಶನ ಮನೆಗೆ ಹೋಗಲೇಬೇಕು ಅಂತ ಹೇಳಿ ನನ್ನ ಮನೆಗೆ ಬಂದು ನೋಡಿ ಸ್ಪಂದನೆ ಮಾಡಿದಂಥವ್ರು ಯಡಿಯೂರಪ್ಪನವರು. ಶಿಕಾರಿಪುರಕ್ಕೆ ಹೋದರೆ ಎಲ್ಲರೂ IBಯಲ್ಲಿ ಇರ್ತಿದ್ರು, ಆದರೆ ನಾನು ಮನೆಯಲ್ಲಿ ಇರ್ತಾ ಇದ್ದೆ. ಕರೆದು ಕೇಳಬಹುದಿತ್ತಲ್ಲ ಷಡ್ಯಂತ್ರ ಅಂದರೆ ಏನು ಅಂತೇಳಿ. ಖಂಡಿತ ಬರ್ತಾ ಇದ್ವಿ ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಖಂಡಿತ ಬರ್ತಾ ಇದ್ವಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಿಜೆಪಿಗೆ ದೂರ, ಅವರು ಇಡೀ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಇಡೀ ಒಂದು ಯೌವನವನ್ನೇ ಹೋರಾಟಕ್ಕೆ, ಹಿಂದುತ್ವದ ಹೋರಾಟಕ್ಕೆ ಮೀಸಲಿಟ್ಟಂಥವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು. ಕರಿಬಹುದಾಗಿತ್ತಲ್ಲ, ಏನ್ರಿ ಷಡ್ಯಂತ್ರ, ನೀವು ಹಿಂದೂ ದೇವಸ್ಥಾನದ ವಿರುದ್ಧ, ನೀವು ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ರ ಅಂತ ಕರೆದ್ರೆ ರಾತ್ರೋರಾತ್ರಿ ಓಡಿ ಬರ್ತಾ ಇದ್ವಿ. ವಿಜೇಂದ್ರ ಅವರೇ ನಿಮ್ಮ ಹತ್ರ ಯಾಕೆ ಕರೀಲಿಲ್ಲ? ಕರೆದು ಮಾತಾಡಿಸ್ಬೋದಾಗಿತ್ತು. ಷಡ್ಯಂತ್ರ ನೋಡಿ ಪೇಪರ್ನಲ್ಲಿ, ಷಡ್ಯಂತ್ರ, ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರ. ಇದ್ರ ಪೂರ್ತಿಯಾಗಿ ಇವರು ಟೀಕೆ ಮಾಡಿದ್ದು ನಮಗೆ ಅಂತ ಗೊತ್ತಿದೆ, ಅದರ ಸಲುವಾಗಿ ಹೇಳ್ತಾ ಇದ್ದೀನಿ. ಷಡ್ಯಂತ್ರ, ಈ ಷಡ್ಯಂತ್ರ ಏನನ್ನೋದು ನಿಮಗೆ ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರು ಷಡ್ಯಂತ್ರ ನಾವು ಮಾಡ್ತಾ ಇದ್ದೀವ ಅಥವಾ ಇನ್ನು ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಿನ್ನೆ ಕುಸುಮಾವತಿ ಅವರ ಮನೆಗೆ ಹೋದಾಗ ಅವರ ತಾಯಿ ಕುಸುಮಾವತಿ ಮತ್ತೆ ಪುರಂದರ್ ಗೌಡರು 2 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ. ನೀವು ಅದನ್ನು ಎಷ್ಟು ಗಂಭೀರವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ, ಆದರೂ ಕೂಡ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಮೊದಲೇದ್ದು ಕುಸುಮಾವತಿ ಅವರು, ತಾಯಿ ಕುಸುಮಾವತಿ ಹೇಳ್ತಾರೆ, ನಮ್ಮೆಲ್ಲರಿಗೂ ಕೂಡ ತಾಯಿ ಸಮಾನವೇ ಅವರು, ಹೋರಾಟದ ತಾಯಿ. ಒಂದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಶ್ರೀಮತಿಯವರು ಮತ್ತು ಇವರು ಹೋರಾಟದ ತಾಯಂದಿರವರು, ಅನ್ನಪೂರ್ಣೇಶ್ವರಿ ಅವರು. ಅವ್ರು ಹೇಳ್ತಾರೆ, ಅಳ್ತಾ ಹೇಳ್ತಾರೆ, ಘಟನೆ ಆಗಿ ಯಾವಾಗ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟದ ಸ್ವರೂಪ ಪಡ್ಕೊಳ್ತದೆ ಅವಾಗ ಇದೇ ದೇವಮಾನವ ಅಂತ ಕರೆಸ್ಕೊಳ್ತಾ ಇರುವಂತಹ ವ್ಯಕ್ತಿ, ನಾನು ನಡೆದಾಡುವ ಮಂಜುನಾಥ ಅಂತ ಕರೆಸ್ಕೊಳ್ತಾ ಇರುವಂತ ವ್ಯಕ್ತಿ ಈ ಕುಟುಂಬದ ಒಬ್ಬ ಹಿರಿಯರಿಗೆ, ಅಂದ್ರೆ ಇವರ ದೊಡ್ಡಪ್ಪನಿಗೆ ಕರೆದು ಹೇಳ್ತಾರೆ,
ಬಿಟ್ಟು ಬಿಡಿ, ಇದನ್ನ ನಮ್ಮ ಕುಟುಂಬದಿಂದನೇ ಆಗಿದ್ದು. ಅಂದ್ರೆ ಈ ನಕಲಿ ದೇವಮಾನವನ ಕುಟುಂಬದಿಂದನೇ ಆಗಿದ್ದಿದು. ತಪ್ಪಾಗಿದೆ ನಮ್ಮಿಂದ, ದಯವಿಟ್ಟು ಸುಮ್ಮನೆ ಆಗಿಬಿಡಿ, ಜಾಸ್ತಿ ಹೋರಾಟದು ಮಾಡಬೇಡಿ, ನಾವು ನೀವು ಚೆನ್ನಾಗಿರೋಣ ಅಂತ ಹೇಳಿ ಕಳಿಸಿದ್ದಾರೆ. ಈ ಮಾತನ್ನ ಪುರಂದರಗೌಡರು, ಕುಸುಮಾವತಿಯವರು ಎಷ್ಟೋ ಸಾರಿ ಈ ಮಾಧ್ಯಮಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಹೇಳಿದ್ದಾರೆ ರೀ. ಆ ನಂತರ ಇದು ಎಲ್ಲರಿಗೂ ಗೊತ್ತಿರುವುದೇ ವಿಜೇಂದ್ರ ಅವರೇ, ಎಲ್ಲರಿಗೂ ಕೂಡ ಗೊತ್ತಿದೆ. ಅವರದೇ ಕುಟುಂಬದವರು ಮಾಡಿದಂತಹ ಕುಕೃತ್ಯ, ಪಾಪದ ಕೃತ್ಯ, ಸೌಜನ್ಯ ಅಪಹರಣ, ಸೌಜನ್ಯ ಮೇಲೆ ಭೀಕರ ಅತ್ಯಾಚಾರ, ಬರ್ಬರ ಕೊಲೆ ಅದೇ ಕುಟುಂಬದವರು ಮಾಡಿದ್ದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಬೀಡಿನ ಧರ್ಮಸ್ಥಳ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಗೊತ್ತಿದೆ. ಅದೇ ಮಾತನ್ನ ನಿಮ್ಮ ಮುಂದೆ ಹೇಳಿದ್ದಾರೆ. ಅದನ್ನ ನೀವು ಯಾವ ತರ ಸ್ಪಂದಿಸ್ತೀರಿ? ಅವ್ರು ಹೇಳ್ಬೇಕಾದ್ರೆ ನೀವು ಹೇಳಿದ್ರಂತೆ, ಇರ್ಲಿ ಬಿಡಮ್ಮ, ಅದು ಯಾಕೆ ಮಾತಾಡಬೇಕು ಅಂತೇಳಿ. ಅಂದ್ರೆ ಈಗ ಒಂದು ಕಳ್ಳತನ ಆಗಿರ್ತದೆ ಮನೆಯಲ್ಲಿ, ನೀವು ಹೇಳೋದು ಆ ಮನೆಯವನಿಗೆ ನ್ಯಾಯ ಸಿಗ್ಲಿ, ಆದ್ರೆ ಕಳ್ಳರನ್ನ ಹಿಡಿಬೇಡಿ. ಆ ನಿಲುವಿದೆಯಾ ನಿಮ್ದು? ಕಳ್ಳರನ್ನ ಹಿಡಿಬೇಡಿ, ಆದ್ರೆ ಕಳ್ತನಾದ ಮನೆಯವನಿಗೆ ನ್ಯಾಯ ಸಿಗ್ಲಿ. ಏನಿದ್ರ ಅರ್ಥ? ಆ ನಿಲುವ ನಿಮ್ದು? ಸ್ಪಷ್ಟಪಡಿಸ್ಬೇಕು ನೀವು ಅಂತ. ಎರಡನೇದು, ಪುರಂದರಗೌಡರು ನಿಮಗೆ ಹೇಳಿದರು ಏನಂತ? ಸರ್, ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಪಕ್ಕದಲ್ಲಿ ಒಂದು ಚೀಟಿ ಇತ್ತು. ಇದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇನ್ಸ್ಟಾಗ್ರಾಮ್, ಇಲ್ಲಿ ನೋಡಿ. ಇದನ್ನು ದಯವಿಟ್ಟು ವಿಜೇಂದ್ರ ಅವರೇ, ದಯವಿಟ್ಟು ಇದನ್ನ ನೋಡಿ. ಈ ಚೀಟಿ ನೋಟ್ಬುಕ್ ನಲ್ಲಿರುವಂತಹ ಹಾಳೆಯ ಒಂದು ತುಂಡು. ಇಲ್ಲಿ ಇರುವುದು ಸೌಜನ್ಯಾಳ ಡೆಡ್ ಬಾಡಿ. ಇದು ಅವಳ ಮೃತದೇಹ. ಅದನ್ನು ಪೂರ್ತಿ ನಮಗೆ ಇವತ್ತಿಗೂ ಕೂಡ ನೋಡೋಕ್ಕಾಗಲ್ಲ, ನೋಡಿದರೆ ಪೂರ್ತಿಯಾಗಿ ನಮ್ಮ ಖಿನ್ನತೆ ಜಾರಿ ಬಿಡ್ತೀವಿ. ಇದು ಸೌಜನ್ಯಾಳ ಡೆಡ್ ಬಾಡಿ, ಬ್ಲರ್ ಮಾಡಿದ್ದೀವಿ. ಇದು ಆ ಒಂದು ನೋಟ್ಬುಕ್ಕಿನ ಚೀಟಿ. ವಿಜೇಂದ್ರ ಅವರೇ, ಮಾನ್ಯ ವಿಜೇಂದ್ರ ಅವರೇ, ಚೀಟಿ ಏನು ಗೊತ್ತಾ? ನಿನ್ನೆ ಪುರಂದರಗೌಡರು ಏನು ಹೇಳಿದರು? ನೀವು ಇನ್ನೂ ಒಂದು ಅರ್ಧ ಗಂಟೆ, 1 ಗಂಟೆ ಇರಬೇಕಾಗಿತ್ತಲ್ಲಿ. ಆ ಚೀಟಿ ಎಲ್ಲಿದು ಅಂತ ಹೇಳಿದ್ರೆ ಸೌಜನ್ಯಾಳ ನೋಟ್ಬುಕ್ ನಲ್ಲಿರುವಂತಹ ಚೀಟಿ. ಅದನ್ನ ಹರಿದಿದ್ದು ಯಾರು, ಹರಿದು ಇಟ್ಕೊಂಡು ಹೋಗಿದ್ದು ಯಾರು ಅಂತ ಹೇಳಿದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್. ಹಿಂದೆ ಯಾವಾಗ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳಲ್ಲ, ಅವಳ ಡೆಡ್ ಬಾಡಿ ಮರುದಿನ ಸಿಕ್ಕಿದ್ದು, 10ನೇ ತಾರೀಕು ಸಿಕ್ಕಿದ್ದು. 9ನೇ ತಾರೀಕು ರಾತ್ರಿ 10 ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಬಂದು ಸರ್ಚ್ ಮಾಡ್ತಾ ಇರ್ತಾರೆ ಸೌಜನ್ಯ ಮನೆ. ಅವಳ ಸ್ಟಡಿ ಟೇಬಲ್ ಸರ್ಚ್ ಮಾಡಬೇಕಾದ್ರೆ ಅವಳ ನೋಟ್ಬುಕ್ ನಲ್ಲಿ ಇರತಕ್ಕಂತಹ ಒಂದಿಷ್ಟು ಮೊಬೈಲ್ ನಂಬರ್, ಅದು ಕೂಡ ಅವ್ರ ಮೊಬೈಲ್ ನಂಬರ್ ಅವ್ರ ಸಂಬಂಧಿಕರದದು, ಅವ್ರ ಚಿಕ್ಕಪ್ಪನ ನಂಬರು. ಸೌಜನ್ಯಾಳಿಗೆ ಒಂದು ಹ್ಯಾಬಿಟ್ ಇತ್ತು, ಸುಖ ಸುಮ್ಮನೆ ಅವ್ರ ಸಂಬಂಧಿಕರ ಮನೆಗೂ ಹೋಗ್ತಿರ್ಲಿಲ್ಲ. ಅಷ್ಟು ಶಿಸ್ತಿನ ಹುಡುಗಿ ಸೌಜನ್ಯ. ಫೋನ್ ಮಾಡಿ ಚಿಕ್ಕಪ್ಪ ಬರ್ಬೇಕಾ, ದೊಡ್ಡಪ್ಪ ಬರ್ಬೋದಾ, ಅಪಾಯಿಂಟ್ಮೆಂಟ್ ತಗೊಂಡು ಹೋಗ್ತಾ ಇದ್ಲು. ಆ ನಂಬರ್ದು ಅದನ್ನ ಚೀಟಿ ಹರಿದು, ಆ ಚೀಟಿ ಎಲ್ಲಿ ಸಿಕ್ಕಿದ್ದು ಹೇಳಿ? ಹಿಂದಿನ ಅಂದ್ರೆ 9ನೇ ತಾರೀಕು ಸಾಯಂಕಾಲ ಮಿಸ್ಸಿಂಗ್ ಆದಾಗ ಕಾನ್ಸ್ಟೇಬಲ್ಗಳು ತಗೊಂಡು ಹೋಗ್ತಾರೆ ಅದನ್ನ. ಆ ಚೀಟಿ ಸಿಕ್ಕಿದ್ದು ಮರುದಿನ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ, ಫೋಟೋ ಸಮೇತ ತೋರಿಸ್ತಾ ಇದ್ದೀನಿ ಸ್ವಾಮಿ. ವಿಜೇಂದ್ರ ಅವರೇ, ದಯವಿಟ್ಟು ನೋಡಿ, ದಯವಿಟ್ಟು ನೋಡಿ. ಷಡ್ಯಂತ್ರ 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 ಅನ್ನೋರು ನೋಡಿ ಇದನ್ನ. ಸೌಜನ್ಯಾಳ ಡೆಡ್ ಬಾಡಿಯಲ್ಲಿ ಒಂದು ಚೂರು ನೆನೆದಿಲ್ಲ. ಮಳೆ ಬಂದಿತ್ತು ಅಂತ ಹೇಳ್ತಾರಲ್ಲ, ಇಡೀ ರಾತ್ರಿ ಮಳೆ ಆಗಿತ್ತು, ಒಂದು ಚೂರು ತೊಯ್ದಿಲ್ಲ ಸ್ವಾಮಿ ಅದು. ವಿಜೇಂದ್ರ ಅವರೇ ನೋಡಿ, ಸ್ವಲ್ಪ ಅಧ್ಯಯನ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ತಗೊಂಡು ಹೋದಂತ ಚೀಟಿ ರಾತ್ರಿ, ಹಿಂದಿನ ದಿನ ರಾತ್ರಿ ಸೌಜನ್ಯಾಳ ಡೆಡ್ ಬಾಡಿ ಪಕ್ಕ ಹ್ಯಾಂಗೆ ಬಂತು? ಇವರು ಷಡ್ಯಂತ್ರ ರೂಪಿಸ್ತಾ ಇದ್ರು. ಸೌಜನ್ಯಾಳಿಗೆ ಒಂದು ಸಂಬಂಧ ಇತ್ತು, ಬಾಯ್ ಫ್ರೆಂಡ್ ಇದ್ದ, ಅದು ಇದು ಅಂತ ಕಟ್ಟೋದಕ್ಕೆ ನೋಡ್ತಾ ಇದ್ರು. ಅದು ಆಗಲಿಲ್ಲ. ಮಾನ್ಯ ವಿಜೇಂದ್ರ ಅವರಿಗೆ ಇದನ್ನು ಅಧ್ಯಯನ ಮಾಡಬೇಕಾಗಿತ್ತು. ಷಡ್ಯಂತ್ರ ಅಂತ ಹೇಳಿ ನೇತೃತ್ವ ವಹಿಸ್ತಾ ಇದ್ದಾರಲ್ಲ, ಷಡ್ಯಂತ್ರದ ನೇತೃತ್ವ, ಇದನ್ನ ಅಧ್ಯಯನ ಮಾಡಬೇಕಾಗಿತ್ತು. ಆನಂತರ ಈಗೇನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಸಿಕ್ಕಿದ್ದಾನೆ. ಇಡೀ ಸೌಜನ್ಯ ಪ್ರಕರಣದಲ್ಲಿ ನನ್ನ ಪ್ರಕಾರ ತಿರುವು ಪಡೆದುಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಸೌಜನ್ಯ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ. ಮಿಸ್ಸಿಂಗ್ ಆಗಿದ್ದು ಗೊತ್ತಾಗಿದ್ದು 6-7 ಗಂಟೆಗೆ. 7 ಗಂಟೆಯಿಂದ ಬೆಳಿಗ್ಗೆ 1-2 ಗಂಟೆವರೆಗೆ ನಸುಕಿನ ಒಂದು ನಡುರಾತ್ರಿ ಅಂತಾದ್ರೂ ಕರೀರಿ, ನಸುಕಾದ್ರೂ ಕರೀರಿ, ಅದಕ್ಕೆ
2 ಗಂಟೆವರೆಗೆ ಕನಿಷ್ಠ 5,000 ಜನ ಎದ್ದು ನಿಂತ್ಕೊಂಡಿದ್ದಾರೆ. 5,000 ಜನ ಸೇರಿದ್ದಾರೆ. ಇಡೀ ಧರ್ಮಸ್ಥಳ, ಬೆಂಗಳೂರು, ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದಲೂ ಜನರು ಬಂದಿದ್ದಾರೆ. ಅದು ಅತಿ ದೊಡ್ಡ ತಿರುವು. ಒಂದು ವೇಳೆ ಜನಗಳು ಸೇರದೆ ಹೋಗಿದ್ರೆ, ವಿಜೇಂದ್ರ ಅವರೇ ಮತ್ತು ಎಲ್ಲರೂ ಕೇಳಿಸ್ಕೊಳ್ಳಿ, ಇದನ್ನ ಅತಿ ಮುಖ್ಯವಾದಂತ ಮಾತನ್ನ ಹೇಳ್ತಾ ಇದ್ದೀನಿ. ಒಂದು ವೇಳೆ ಜನರು ಸಾವಿರಾರು ಗಟ್ಟಲೆ ಜನರು ಸೌಜನ್ಯಳನ್ನ ಹುಡುಕಬೇಕು ಅಂತ ಬರದೇ ಹೋಗಿದ್ದಲ್ಲಿ, ಬಿಡು ನಿನ್ ಮಗಳು ಯಾವ್ದೋ ಜೊತೆ ಓಡ್ ಹೋಗಿಬಿಟ್ಟಿದ್ದಾಳೆ, ಆಲ್ರೆಡಿ ಹೇಳಾಗಿತ್ತದು, ಪೊಲೀಸರು ಎಲ್ಲ ಹೋಗಿರ್ಬೇಕು. ಇದೇ ವಿಜಯ್ ಯಾರು ಹರ್ಷೇಂದ್ರನೇ ಹೇಳಿ ಕಳಿಸಿದ್ದಾನೆ, ಅವ್ರ ಅಣ್ಣನು ಹೇಳಿ ಕಳಿಸಿದ್ದಾನೆ, ಯಾವ್ದೋ ಜೊತೆಗೆ ಓಡ್ ಹೋಗಿರ್ಬೇಕು, ಸುಮ್ಮನೆ 2-3 ದಿನ ಆದ್ಮೇಲೆ ಬರ್ತಾಳೆ ಅಂತ ಹೇಳಿ. ಒಂದು ವೇಳೆ ಜನ ಎದ್ದೇಳದೆ ಹೋಗಿದ್ರೆ, ಇದೇ ಚಿನ್ನಯ್ಯ ಸೌಜನ್ಯಾಳ ಮೃತ ದೇಹವನ್ನ ಇದೇ ಚಿನ್ನಯ್ಯ ಅದೇ ಮಣ್ಣ ಸಂಕದಲ್ಲಿ ಹೂತು ಹಾಕಿರುತ್ತಿದ್ದ. ಆಗ್ಲಿ ತನಿಖೆ, SIT ಅವ್ರ ತನಿಖೆ ಮಾಡಿ ಗೊತ್ತಾಗುತ್ತೆ. ಯಾಕೆ ವಿಜೇಂದ್ರ ಅವರೇ ಇಷ್ಟೊಂದು ಬಾಲಕ್ಕೆ ಬೆಂಕಿ ಸುಟ್ಟ ಹಾಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಕಾರಣಕ್ಕೆ. ಯಾಕೆ ಆರ್ ಅಶೋಕ್ ಅವರು ಸಿಕ್ಕಾಪಟ್ಟೆ ಹಿಂದು ಮುಂದೆ ನೋಡದೆ ಕಿರ್ಚಾಡ್ತಾ ಇದ್ದಾರಂದ್ರೆ ಇದೇ ಕಾರಣಕ್ಕೆ. ಆರ್ ಅಶೋಕ್ ಅವರ ಹೆಸರನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಟೈಮ್ನಲ್ಲಿ ಗೃಹ ಸಚಿವರಾಗಿದ್ದು ಇದೇ ಮಾನ್ಯ ಆರ್ ಅಶೋಕ್ ಅವರು. ಈ ಪ್ರಕರಣವನ್ನ ಮುಚ್ಚಿ ಹಾಕೋದ್ರಲ್ಲಿ ಆರ್ ಅಶೋಕ್ ಅವರ ಪಾತ್ರ ಬಹು ಮುಖ್ಯವಾಗಿ ಇದೆ. ಯಾಕಂತ ಹೇಳಿದ್ರೆ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ಈ ರಾಜ್ಯದ ಗೃಹ ಸಚಿವರಾಗಿ ಈ ಮುಚ್ಚಿ ಹಾಕೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದು, ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದ್ದು ಇದೇ ಆರ್ ಅಶೋಕ್. ಒಂದು ವೇಳೆ ಮರು ತನಿಖೆ ಆದರೆ ಬುಡಕ್ಕೆ ಬರೋದು ಆರ್ ಅಶೋಕ್ ಅವರು ಬುಡಕ್ಕೆ ಬರ್ತದೆ. ಏನು ಅರ್ಥ ಇಲ್ಲದೆ ಮಾತಾಡ್ತಾರೆ ವಿಧಾನಸೌಧ ಅಧಿವೇಶನದಲ್ಲಿ. 2 ವರ್ಷದ ಹಿಂದಿಂದು ಮಹೇಶ್ ಶೆಟ್ಟರ್ ತಿಮ್ಮರೋಡಿ ಅವರು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಪ್ರಸ್ತಾಪ ಅದರ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು, ಕಟ್ಟು ಪೇಸ್ಟ್ ಎಡಿಟ್ ಮಾಡಿದ್ದನ್ನ ಆರ್ ಅಶೋಕ್ ಅವರು, ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ. ಈ ಆರ್ ಅಶೋಕ್ ಅವ್ರು ನೋಡಿದ್ರೆ ನಮ್ಗೆ ಏನಿಸ್ತದೆ, ನಮ್ಮ ಈ ರೇಷನ್ ಅಂಗಡಿಯಲ್ಲಿ ಹೆಗ್ಗಣ ಇರ್ತವೆ, ಈ ಹೋಲ್ ಹಾಕಿ 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 ಕದ್ದು ಅಕ್ಕಿ ಬೇಳೆ ತಿಂದು ಹಿಂಗ ಕೊಬ್ಬಿರ್ತಾವೆ. ಜಾಸ್ತಿ ಅಡ್ಡಾಡಕ್ಕೂ ಬರ್ತಿರ್ತಿರಲ್ಲ, ನೋಡಿರ್ತಿರಲ್ಲ ನೀವು, ಆ ಕಿರಾಣಿ ಅಂಗಡಿ ಒಳಗೆ, ರೇಷನ್ ಅಂಗಡಿ ಒಳಗೆ ಹೆಗ್ಗಣಗಳಿರ್ತಾರಲ್ಲ, ಆ ತರ ಇದಾರೆ ಅವರು. ಆ ತರ ಆರ್ ಅಶೋಕ್ ಅವ್ರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ. ಇದೇ ಅವ್ರದ್ದು. ಈ ಆರ್ ಅಶೋಕ್ ಅವರು ಇಲ್ಲಿ ಶೃಂಗೇರಿಯಲ್ಲಿ ಒಬ್ಬ ಸಬ್ ರಿಜಿಸ್ಟ್ರಿ ಇದ್ರು, ಅತ್ಯಂತ ಪ್ರಾಮಾಣಿಕವಾದಂತಹ ಭ್ರಷ್ಟಾಚಾರದ ಒಂದೇ ಲವಲೇಶ ಇಲ್ಲದಂತಹ ಚಲುವರಾಜು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ರು ಶೃಂಗೇರಿಯಲ್ಲಿ. ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆರ್ ಅಶೋಕ್. ಆಡಿಯೋ ರೆಕಾರ್ಡು ಇದೆ. ಇವರ PA ಆರ್ ಅಶೋಕ್ ಅವ್ರ PA ಮಂತ್ಲಿ ಇಸ್ಕೊಳಕ್ ಕೇಳಿರ್ತಾರೆ, ಯಾಕ್ರಿ ಯಾವನ್ರಿ ನೀನು ಮಂತ್ಲಿ ಇಸ್ಕೊಳಕ್ ಅನ್ನೋದು ತಲೆಗಿಲೆ ಕೆಟ್ಟಿದ್ಯಾ ಅಂತೇಳಿ ಚಲುವರಾಜು ಅಂತಹ ಸಬ್ ರಿಜಿಸ್ಟರ್ ಹೇಳ್ತಾರೆ. ಅತ್ಯಂತ ಪ್ರಾಮಾಣಿಕ ಅಂತವ್ರನ್ನ ಸಸ್ಪೆಂಡ್ ಮಾಡಿಸೋದಲ್ಲ, ಸೇವೆಯಿಂದನೇ ಟರ್ಮಿನೇಟ್ ಮಾಡಿಸ್ತಾರೆ ಆರ್ ಅಶೋಕ್. ಇದೇ ಆಡಿಯೋ ಬಿಡ್ತೀನಿ, ಹಿಂದೂ ಕೂಡ ಬಂದಿತ್ತು, ಸಾರ್ವಜನಿಕವಾಗಿ ಅದು ಲಭ್ಯ ಇಲ್ಲ. ಅದು ಆಡಿಯೋ ಇದೆ ಬೇರೆ ಒಂದು ಇದರಲ್ಲಿ, ಹ್ಯಾಂಡ್ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದರಲ್ಲಿದೆ. ಈಗ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವು ಹೇಳನಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವರೇ. ಇದೇ ಎಲ್ರದ್ದು ಇದೆ ಇವ್ರ ಹಣೆ ಬರ. ನೆಕ್ಸ್ಟು ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಗಳೇ ಹೇಳಿದ್ನಲ್ಲ, ಒಂದು ವೇಳೆ ಜನ ಎದ್ದೇಳದೆ ಹೋದ್ರೆ ಇದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಸೌಜನ್ಯಾಳ ಡೆಡ್ ಬಾಡಿಯನ್ನ ಅದೇ ಮಣ್ಣ ಸಂಕದಲ್ಲಿ ಹೂತು ಹಾಕಿರ್ತಿದ್ದ. ಹೂತು ಹಾಕಿದ್ರೆ ಏನಾಗ್ತಿತ್ತು ಹೇಳಿ, ಇನ್ನೊಂದು 4-5 ಸಾರಿ ಹೋಗ್ತಾ ಇದ್ರ ಪೊಲೀಸ್ ಸ್ಟೇಷನ್ಗೆ, ಮಗಳು ಸಿಗ್ಲಿಲ್ಲ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿ ಸುಮ್ಮನೆ ಆಗ್ಬಿಡ್ತಿದ್ರು, ಮುಗೀತಲ್ವಾ. ಡೆಡ್ ಬಾಡಿ ಹೂತು ಹಾಕಿದ್ಮೇಲೆ ಏನ್ ಸಿಗ್ತದೆ? ಅವತ್ತು ಜನ ಎದ್ದಿರುವುದಕ್ಕೆ ಹೂತು ಹಾಕೋದಕ್ಕಾಗಿಲ್ಲ. ಜನ ಎಲ್ಲಿ ಬಂದು ನೋಡ್ಬಿಡ್ತಾರೆ ಅಂತ ಹೇಳಿ ಎಲ್ಲಿರೋದು ಡೆಡ್ ಬಾಡಿ ಸಿಕ್ಕಿದ್ದು ತೀರ ಕಾಡು ಒಳಗಡೆ ಅಲ್ಲ, ರಸ್ತೆಯ ಪಕ್ಕದ ತೋಡು ಹಳ್ಳ ಇದೆ, ಆ ತೋಡಿನ ಸಂಕದ ಪಕ್ಕನೇ ಇರೋದು, ಅದಕ್ಕೆ ಮಣ್ಣು ಸಂಕ ಅಂತಾರೆ. ಅದು ಇರೋದು ಎಕ್ಸಾಕ್ಟ್ಲಿ ಅಪೋಸಿಟ್
ಶಾಂತಿವನ ಅಂದ್ರೆ ಇವ್ರಿಗೆ ಮಸಾಜ್ ಸೆಂಟರ್ ಇದೆಯಲ್ಲ, ದಂಧೆ ಮಾಡೋದು ಮಸಾಜ್ ಸೆಂಟರ್ ಇದೆಯಲ್ಲ, ಸೆಲೆಬ್ರಿಟಿಗಳು ಹುಡುಗಿಯರನ್ನು ಕರ್ಕೊಂಡು ಬಂದು ದಂಧೆ ಮಾಡ್ತಾರಲ್ಲ, ಎಕ್ಸಾಕ್ಟ್ಲಿ ಅದರ ಎದುರುಗಡೆ ಶಾಂತಿವನದ ಕಾಂಪೌಂಡಿನ ಎದುರುಗಡೆ. ಈಗ ಬರ್ತೀನಿ, ದಯವಿಟ್ಟು ಸಾರ್ವಜನಿಕರು ಆಸಕ್ತಿ ಇರೋರು, ಸೌಜನ್ಯ ಪ್ರಕರಣದಲ್ಲಿ ಆಸಕ್ತಿ ಇರೋರು ಮತ್ತು ಈ ಏನು ಹೂತಿಟ್ಟ ಶವ ಚಿನ್ನಯ್ಯನ ಬಗ್ಗೆ ಆಸಕ್ತಿ, ಈ ಪ್ರಕರಣದ ಆಸಕ್ತಿ ಇರೋರು ಡಿಟಾಕ್ಸ್ ಅನ್ನ ನೋಡಿ, ಮತ್ತೆ ಅಜಯ್ ಅಂಚನ್ ಅವರ ವಿಡಿಯೋಗಳನ್ನ ನೋಡಿ. ಅದರಲ್ಲಿ ಚಿನ್ನಯ್ಯ ಒಂದ್ ಕಡೆ ಹೇಳ್ತಾನೆ, ಸೌಜನ್ಯಾಳ ಡೆಡ್ ಬಾಡಿ ಸಿಕ್ಕಂತ ಸೌಂಡ್ ಇದೆಯಲ್ಲ, ಚೆಕ್ ಮಾಡಿ. ಸೌಜನ್ಯಾಳ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತು ಅದೇ ಜಾಗದಲ್ಲಿ ನಾನು ಇನ್ನೂ 4-5 ಹೆಣ್ಣು ಮಕ್ಕಳ ಶವವನ್ನ ನಾನೇ ಹೂತು ಹಾಕಿದ್ದೇನೆ ಅಂತ ಸ್ವತಃ ಚಿನ್ನಯ್ಯ ಹೇಳ್ತಾನೆ. ಓಕೆ, ಸರಿ. ಈಗ ಆಯ್ತಪ್ಪ, ನಾವು ಹೇಳೋದು ಕೇಳಬೇಡ್ರಿ. ಇನ್ನೊಂದು ವಿಡಿಯೋ ಇದೆ, ಯಾವುದು ನಾವು ಮಾತಾಡಿದ್ದಲ್ಲ, ಚಿನ್ನಯ್ಯ ಮಾತಾಡಿದ್ದಲ್ಲ. SP ಅಭಿಷೇಕ್ ಗೋಯಲ್ 2012 ಸೌಜನ್ಯ ಪ್ರಕರಣ ಆಗಿ 3ನೇ ದಿನಕ್ಕೆ ಅಥವಾ 2ನೇ ದಿನಕ್ಕೆ, ಅಂದ್ರೆ ಮೇ ಬಿ 2012 ಅಕ್ಟೋಬರ್ 12ನೇ ತಾರೀಕಿಗೆ ಸಂತೋಷ್ ರಾವ್ನ ಸಾರ್ವಜನಿಕವಾಗಿ ತೊಂಬಂದು ಮರುದಿನ ಮಾತಾಡಿದ್ದು SP ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಅಭಿಷೇಕ್ ಗೋಯಲ್ ಅವರು. ಅವರಿಗೆ ಒಬ್ಬರು ಟಿವಿ ಚಾನೆಲ್ ವರದಿಗಾರರು ಪ್ರಶ್ನೆ ಕೇಳ್ತಾರೆ, ಸಿಸಿ ಕ್ಯಾಮ್ರಾ ಇತ್ತು ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಟಿವಿ ಚಾನೆಲ್ನ ಪತ್ರಕರ್ತರು, ಆದ್ರೆ ಆ ವಿಡಿಯೋನ ಡಿಲೀಟ್ ಮಾಡಿಸ್ತಾರೆ, ಯಾವ ಚಾನೆಲ್ನಲ್ಲೂ ಬಂದಿಲ್ಲ, ರಾ ವಿಡಿಯೋ ಫುಟೇಜ್ ನಮ್ಮ ಹತ್ರ ಇದೆ. ಅದರಲ್ಲಿ ಅವ್ರಿಗೆ ಏನ್ ಕೇಳ್ತಾರೆ ಪತ್ರಕರ್ತರು SP ಸಾಹೇಬರಿಗೆ, ಸರ್ ಇದು ಶಾಂತಿವನದ ಎದುರುಗಡೆ, ಅಂದ್ರೆ ಇದೇ ಮಣ್ಣ ಸಂಕ, ಶಾಂತಿವನದ ಎದುರುಗಡೆ ಪದೇ ಪದೇ ಹೆಣ್ಮಕ್ಳ ಡೆಡ್ ಬಾಡಿ ಸಿಗ್ತಾ ಬೀಳ್ತಾ ಇರ್ತಲ್ಲ, ಯಾಕೆ ಕೇಳಿದಾಗ SP ಸಾಹೇಬರು ಹಿಂಗೆ ಮಾಡಿಕೊಂಡು ನಿರುತ್ತರವಾಗ್ತಾರೆ, ವಿಡಿಯೋ ಕಟ್ ಆಗುತ್ತೆ. ಹಾಗಿದ್ರೆ ಈ ಚಿನ್ನಯ್ಯನಿಗೂ ಸೌಜನ್ಯ ಡೆಡ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೂ ಸಂಬಂಧ ಇದೆಯಾ? SIT ಉತ್ತರ ಕೊಡಬೇಕು, ಕೊಡಲೇಬೇಕು. ವಿಜೇಂದ್ರ ಅವರೇ, ತಮ್ಮ ಗಮನಕ್ಕೆ ಆ ವಿಡಿಯೋಗಳನ್ನು, SP ಅವರು ಹೇಳಿದ ವಿಡಿಯೋಗಳನ್ನು ಬೇಕಿದ್ರೆ ತಮಗೆ ತಲುಪಿಸ್ತೇನೆ, ನೋಡ್ಕೊಳ್ಳಿ, ಅಧ್ಯಯನ ಮಾಡಿ. ಆ ನಂತರ ಮುಂದೇನು ಮಾಡಬೇಕು? ತಾವು ಒಂದು ಮಾತು ಹೇಳಿದ್ರಿ, ಏನಂತ ಹೇಳಿದ್ರೆ, ಬಹುಶಃ ನೀವು ಕಲ್ಸರ್ ನಿತ್ರ ಹೇಳಿದ್ರು, ಏನೋ ನನಗೂ ಹೇಳಿದ್ರು, ಭಾರಿ ಒಳ್ಳೇದು. ಏನಂತ ಹೇಳಿದ್ರೆ, ಈ ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅಡ್ವೊಕೇಟ್ ನಾವು ಕೊಡ್ತೀವಿ, ಅದರ ದುಡ್ಡನ್ನು ಭರಿಸಲಾಗುವುದು ಅಂತ, ಅಂದ್ರೆ ಈ ನಿಮ್ಮವರು ಒಂದಿಷ್ಟು IT ಟೀಮು ದುಡ್ಡು ನಾವೇ ಕೊಡ್ತೀವಿ, ಸುಪ್ರೀಂ ಕೋರ್ಟಿಗೆ ಹೋದ್ರೆ ಅಡ್ವೊಕೇಟ್ ಕೊಡ್ತೀವಿ, ನಮಗೆ ಯಾವುದೂ ಅವಶ್ಯಕತೆ ಇಲ್ಲ. ಸೌಜನ್ಯ ಹೋರಾಟಕ್ಕೆ, ಕಾನೂನಿನ ಹೋರಾಟಕ್ಕೆ ದಯವಿಟ್ಟು 1 ರೂಪಾಯಿಯನ್ನ ದೇಣಿಗೆಯನ್ನ ಹಾಕಿ ಅಂತ ಹೇಳಿದ್ರೆ 1 ಕೋಟಿಗೂ ಕೂಡ ಅಧಿಕ ದುಡ್ಡು ಕಲೆಕ್ಟ್ ಆಗುತ್ತೆ ಒಂದಿನದಲ್ಲಿ. ಅಡ್ವೊಕೇಟ್ ಧನಂಜಯ್ ಸರ್ಗಿಂತ ಒಳ್ಳೆ ಅಡ್ವೊಕೇಟ್ ಬೇಕಾ? ಡೆಲ್ಲಿಯಲ್ಲಿ ಇದ್ದಾರೆ, ಸುಪ್ರೀಂ ಕೋರ್ಟ್ನ ಅತ್ಯಂತ ಚಾಣಾಕ್ಷ ಇರುವಂತಹ, ಪ್ರಾಮಾಣಿಕತೆ, ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ನ್ಯಾಯವಾದಿಗಳು ಶ್ರೀಯುತ KV ಧನಂಜಯ್. ಬಹುಶಃ ವಿಜೇಂದ್ರ ಅವರೇ, ನನಗಿಂತ ಜಾಸ್ತಿ KV ಧನಂಜಯ್ ಅವರವ್ರ ಬಗ್ಗೆ ತಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಅಡ್ವೊಕೇಟ್ಗಳು ಬೆಂಗಳೂರಿನಲ್ಲಿ ಕೂಡ ನೋಡಿ, ಈಗ ದ್ವಾರಕಾನಾಥ್ ಸರ್ ಇರ್ಬೋದು, ಇನ್ನೂ ಅನೇಕ ಜನ ಪ್ರತಿಭಾವಂತ ಖ್ಯಾತ ನ್ಯಾಯವಾದಿಗಳು, ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಅನೇಕ ಖ್ಯಾತ ನ್ಯಾಯವಾದಿಗಳಿದ್ದಾರೆ. ದುಡ್ಡು ಅಡ್ವೊಕೇಟ್ ಬೇಡ. ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಸುಪ್ರೀಂ ಕೋರ್ಟ್ ನಿಮ್ಮ ಕೈಯಲ್ಲಿಲ್ಲ, ಇಲ್ಲ ಅನ್ಕೊಂಡಿದ್ದೀರಿ, ಇರ್ಬೋದು, ಇದೆಯೋ ಗೊತ್ತಿಲ್ಲ. ಏನ್ ಮಾಡಬೇಕು? ತಾವು ಬಂದಿದ್ದೀರಿ, ಸ್ಪಂದಿಸಿದಿರಿ, ಅದರ ಸಲುವಾಗಿ ನಿಮಗೆ ಆಸಕ್ತಿ ಇದ್ರೆ ವಿಜೇಂದ್ರ ಅವರೇ, ಏನ್ ಮಾಡಬಹುದು, ಏನಾಗಿದೆ ಈಗ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ 2 ದಾಖಲೆಗಳನ್ನ. 2017ರಲ್ಲಿ ಸ್ವತಃ CBI ವರದಿ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಸರ್ಕಾರದ ಉಪ ಕಾರ್ಯದರ್ಶಿ ಒಂದು ಇದನ್ನು ಬರೀತಾರೆ, CBIನೇ ಹೇಳಿದೆ. ಸಂಖ್ಯೆ ಕಡತದ ಸಂಖ್ಯೆ ಹೇಳ್ತೀನಿ, ದಯವಿಟ್ಟು ಬರೆದಿಟ್ಕೊಳ್ಳಿ. HD 06 CID 2013 ದಿನಾಂಕ 21/2/2017 ಅಧಿಕೃತ ಜ್ಞಾಪನದಲ್ಲಿ ತಿಳಿಸಲಾಗಿರುತ್ತದೆ. CIDದವರು ರೆಫರ್ ಮಾಡ್ತಾರೆ, ಅಂದ್ರೆ CID DGP ಅವಾಗ ಸಲೀಂ ಸಾಹೇಬ್ರು ಇರ್ತಾರೆ, ಅವರು ರೆಫರ್ ಮಾಡ್ತಾರೆ. ಏನು ಅಂತ ಹೇಳಿದ್ರೆ,
ಸದರಿ ಪತ್ರದಲ್ಲಿ ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಂಸ್ಥೆಯಿಂದ ಸ್ವೀಕೃತಗೊಂಡಂತಹ ಪತ್ರದಲ್ಲಿ ಪ್ರಸ್ತಾಪಿಸಿರುವಂತೆ ಡಾಕ್ಟರ್ ಆದಂ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಇವರುಗಳ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು. ಪೂರ್ತಿ ಇದೆ, ಸಂಪೂರ್ಣ ದಾಖಲೆ ಇದೆ ನಮ್ಮ ಹತ್ರ. ಏನೇನು ಪ್ರಸ್ತಾಪ ಮಾಡಿದ್ದಾರೆ ಏನೇನು ಅಂತ ಇದೆ, ಪೂರ್ತಿ ಓದಿದರೆ ಟೈಮ್ ಆಗುತ್ತೆ. ನಾವು ಕೊಡ್ತೀವಿ ನಿಮಗೆ. ಅಕಸ್ಮಾತ್ ನಿಮಗೆ ದಾಖಲೆಗಳ ಕೊರತೆ ಇದ್ದರೆ ನಿಮ್ಗೆ ಕೊಡ್ತೀವಿ. 2017ರಲ್ಲಿನೇ ಸಿಬಿಐ ಹೇಳಿದೆ, ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಪೋಸ್ಟ್ ಮಾರ್ಟಮೇ ಸರಿ ಇಲ್ಲ ಅಂತ ಸ್ವತಃ ಸಿಬಿಐ ಹೇಳಿದೆ. ಆ ವರದಿ ಮೇಲೆ ಈ ಹುಚ್ಚಪ್ಪ ಯಾರು ರಿಟೈರ್ಡ್ DSP, CID DSP ಆಗಿ ಯಾರು ರುದ್ರಮುನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನ ಜೊಳ್ಳು ಸುಳ್ಳು ಸುವರ್ಣ ಆ ಚಾನಲ್ ಈ ಚಾನಲ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ. ಪವಿತ್ರವಾಗಿ ಸತ್ತಿದ್ದಾಳೆ ಪೋಸ್ಟ್ ಮಾರ್ಟಮ್ ಆಧಾರದಲ್ಲಿ. ಆದರೆ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ಅಧಿಕಾರಿಗಳೇ ತಪ್ಪೆಸಗಿದ್ದಾರೆ ಅಂತೇಳಿ ಸ್ವತಃ ಸಿಬಿಐ ಹೇಳಿದೆ. ದಯವಿಟ್ಟು ಇದನ್ನ ನೀವು ಅಧ್ಯಯನ ಮಾಡಿ. ಗೊಳ್ಳು ಸುಳ್ಳು ಜೊಳ್ಳು ತಂದು ಹೇಳ್ತಾರಲ್ಲ ನಿಮಗಿಷ್ಟೇ ಅಲ್ಲ, ಎಲ್ಲಾರ ಮನೆಗೆ ಹೋಗ್ತಾರೆ ಅವರು. ಒಂದಿಷ್ಟು ಜನ ಪಂಚೆ ಬಿಳಿ ಇದನ್ನ ಹಾಕೊಂಡು ಹೋಗ್ತಾರೆ. ಪೂಜ್ಯರು ದೇವರು ನಡೆದಾಡೋ ದೇವರು, ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ, ಆ ಜೊಳ್ಳು ಸುಳ್ಳು ನೋಡ್ಬೇಡಿ. ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ. ಯಾಕಂತ ಹೇಳಿದ್ರೆ ತಾವು ಮುತ್ಸದಿಗಳಾಗಬೇಕು. ಮಾನ್ಯ ದೇವೇಗೌಡರು ನೋಡಿ, ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ, ಮಾನ್ಯ ಯಡಿಯೂರಪ್ಪನವ್ರು ನೋಡಿ, ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ. ದಯವಿಟ್ಟು ಅಧ್ಯಯನವನ್ನು ಮಾಡಿ, ಪ್ರತಿಯೊಂದು ಬರೆದಿಟ್ಕೊಳ್ಳಿ, ಸ್ಟಡಿ ಮಾಡಿ. ನಿಮ್ಮ ಹತ್ರ ಅನೇಕ ಲಾಯರ್ಗಳಿದ್ದಾರೆ, ನಿಮ್ಮದೇ ಲೀಗಲ್ ಅಡ್ವೈಸರ್ ಇದ್ದಾರೆ, ಅವ್ರಿಗೆ ಕಳಿಸ್ಕೊಡ್ಬೇಕಾಗಿತ್ತು ನೀವು. ಹೈಕೋರ್ಟ್ ಜಜ್ಮೆಂಟ್ ಏನು ಬಂದಿದೆ, 17th ಕೋರ್ಟ್ ಜಜ್ಮೆಂಟ್ ಏನಿದೆ, ಸಿಬಿಐ ಕೋರ್ಟ್ ಜಜ್ಮೆಂಟ್ ಏನಿದೆ, ಓದಿ ನೀವು ಈ ಯಾತ್ರೆ ಮಾಡಬೇಕಾಗಿತ್ತು. ಮಾಡಲಿಲ್ಲ, ಬಹಳ ತಪ್ಪು ಮಾಡಿದ್ರಿ. ಇದು ಒಂದು ದಾಖಲೆ. ಅಂದ್ರೆ ಈಗ ನಾನು ಹೇಳ್ತಾ ಇರೋದು, ಸಿಬಿಐನೇ ಹೇಳಿದೆಯಲ್ಲ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ. ಸಿಬಿಐ ನಿಮ್ಮ ಕಡೆನೇ ಇದೆಯಲ್ಲ, ನಿಮ್ಮ ಹೈಕಮಾಂಡ್ ಮಾನ್ಯ ಅಮಿತ್ ಶಾಜಿ ಅವರೇ ಇದಾರಲ್ವಾ, ಅವ್ರಿಗೆ ಹೇಳ್ಬೋದಲ್ವಾ ನೀವು? ಯಾಕೆ ಸುಪ್ರೀಂ ಕೋರ್ಟಿಗೆ ಅಡ್ವೊಕೇಟ್ ದುಡ್ಡು ಕೊಡ್ತೀರಿ? ಬಹಳ ಸರಳ ಕೆಲಸ ಇದು. ಇನ್ನೂ ಕೂಡ ಪೆಂಡಿಂಗ್ ಇದೆ. ಆ ನಂತರ 2017ರಲ್ಲಿ ಆದರೆ 2018ರಿಂದ 5 ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ. ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನ? ಯಾಕೆ ಮುಚ್ಚಿಟ್ಕೊಂಡ್ರು? ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿಟ್ಟುಕೊಂಡ್ರು? ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಕೊಂಡ್ರು? ಉತ್ತರ ಕೊಡಬೇಕು. ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು, ನಾವು, ಪ್ರಸನ್ನ ರವಿ, ಆನಂತರ ಜಯಂತ್ ಅವರು, ತಮ್ಮಣ್ಣ ಶೆಟ್ಟರು, ಎಲ್ಲರೂ ಕೂಡ, ಎಲ್ಲ ನಮ್ಮ ಇಡೀ ಸೌಜನ್ಯ, ನಮ್ಮ ಶಶಿಕಲಾ ಶೆಟ್ಟಿ ಅವರು, ದೊಡ್ಡ ಬಳಗ ಇದೆ. ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ. ಅಕ್ವಿಟಲ್ ಕಮಿಟಿ ಮಾಡಬೇಕು. ಪ್ರತಿ ಹೋರಾಟದಲ್ಲಿ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ. ಅಕ್ವಿಟಲ್ ಕಮಿಟಿನೂ ಆಯಿತು, ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು, ಅದನ್ನು ಕೂಡ ಮುಚ್ಚಿಟ್ಕೊಂಡು ಬಿಟ್ರು. ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನನ್ನ ಇದರಲ್ಲಿ ಹೇಳಿದ್ದೀನಿ, ಅದನ್ನ ಸಭೆಗಳಲ್ಲಿ ಕೂಡ ಹೇಳಿದ್ದೀನಿ. ಏನಂತ ಹೇಳಿದ್ರೆ, ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು? ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ 2025 ಜೂನ್ 2ನೇ ತಾರೀಕಿಗೆ ಡೇಟ್ ಇದೆ. ಅಕ್ವಿಟಲ್ ಕಮಿಟಿಯಲ್ಲಿ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು, ಶ್ರೀ BN ಜಗದೀಶ್, ಬ್ಯಾಟಾ ಜಗದೀಶ, ಶ್ರೀ ಟಿ ಕುಮಾರ್ DYSP. ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ. ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ, ನನಗೆ ಗೊತ್ತಿದೆ. ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು, ಏನೇನು ಲಿಂಕು ಎಲ್ಲ ಗೊತ್ತಿದೆ, ಯಾಕೆ ಹಾಕೊಂಡಿದ್ದಾರೆ ಅಂತೇಳಿ. ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸ್ ಇದ್ದು FIR ಕೂಡ ಆಗಿದೆ. ಅಂಥವ್ರನ್ನ ಇಟ್ಕೊಂಡು, ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ. ಹರಿಶೇಖರ್ ಸಾಹೇಬ್ರಿದ್ದಾರೆ. ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ, ನೀವು ಹೇಳ್ತಿದ್ರಲ್ಲ ಸುಪ್ರೀಂ ಕೋರ್ಟಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಒಂದು ವೇಳೆ CBI ನಮಗೆ ರೆಕಮೆಂಡ್ ಮಾಡಿದರೆ, ಶಿಫಾರಸು ಮಾಡಿದರೆ, ಯಾಕಂತ ಹೇಳಿದ್ರೆ
ತನಿಖೆ ಆಗಿರುವುದೇ ಸಿಬಿಐ. ಅಂದ್ರೆ ಅಂತಿಮ ವರದಿ, ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ನಾಳೆನೆ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ. ಯಾಕಂದ್ರೆ ಈಗ ಇವನು ಮುಚ್ಚಿಟ್ಕೊಂಡಿದ್ದಾರೆ. ಇದನ್ನ ಸಿಬಿಐಗೆ ಇನ್ನೂ ಕರೆಸ್ಪಾಂಡೆನ್ಸೇ ಆಗಿಲ್ಲ. ಕರೆಸ್ಪಾಂಡೆನ್ಸ್ ಮಾಡಬೇಕಲ್ಲ. ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ? ಸಿಬಿಐ ಕಳಿಸೂ ಇಲ್ಲ, ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ. ಅಕ್ವಿಟಲ್ ಕಾಮಿಟಿ ಕಾಪಿಯನ್ನು MR ಬಾಲಕೃಷ್ಣ ಅವರು ತಗೊಂಡಿದ್ದು RTI ನಲ್ಲಿ ಹಾಕಿ ತಗೊಂಡಿದ್ದು. ಕುಟುಂಬಕ್ಕೂ ಗೊತ್ತಿಲ್ಲ, ಸಂತ್ರಸ್ತ ಕುಟುಂಬಕ್ಕೆ ಗೊತ್ತಿಲ್ಲ, ಸಿಬಿಐ ಗೊತ್ತಿಲ್ಲ. ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ? ಸಿದ್ದರಾಮಯ್ಯನವ್ರ ಜೊತೆಗೆ ಹೋಗಿ ಮಾತಾಡಿ. ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ, ಯಾಕಂದ್ರೆ ಅವರೇ ಹೀಸ್ ದ ಮಿನಿಸ್ಟರ್, ಅವ್ರ ಹತ್ರ ಹೋಗಿ ಸಿಬಿಐಗೆ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ, ದಯವಿಟ್ಟು ಶಿಫಾರಸು ಮಾಡಿಸಿ ತಪ್ಪಿತಸ್ಥ ಅಧಿಕಾರಿಗಳು. ಅವಾಗ ಸಿಕ್ಕಿ ಬೀಳ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು. ಯೋಗೀಶ, ಭಾಸ್ಕರ್ ರೈ, ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸ್ ಎಲ್ಲರೂ ಬಾಯಿ ಬಿಡ್ತಾರೆ. SITಗೆ ಅಟ್ಯಾಚ್ ಮಾಡಿ, ಅದನ್ನ SITಗೆ ಅಟ್ಯಾಚ್ ಮಾಡಿಸಿ ಬಾಯಿ ಬಿಟ್ಟೇ ಬಿಡ್ತಾರೆ. ಮಾನ್ಯ ವಿಜೇಂದ್ರ ಅವರೇ, ದಯವಿಟ್ಟು ಮಾಡಿ, ನಿಮ್ಮ ಕೈ ಮುಗಿದು ಕೇಳ್ಕೊತಾರೆ. ಸುಪ್ರೀಂ ಕೋರ್ಟಿಗೆ ದುಡ್ಡು ಕೊಡೋದು ಬೇಡ. ಇನ್ನೊಂದು, ಇದೇ ಏನು ಪ್ರಕರಣಕ್ಕಿಂತ, ಸೌಜನ್ಯ ಪ್ರಕರಣಕ್ಕಿಂತ 18-19 ದಿನ ಮುಂಚೆ ಮಾವುತನ ಜೋಡಿ ಮಾವುತನ ಕೊಲೆ, ಇಬ್ರು ಕೊಲೆ, ಅಣ್ಣ ತಂಗಿಯ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದೆ. ಯಾವುದೇ ವರದಿಗಳನ್ನು ಕೂಡ FSL ಇಂದ ತರಿಸಿಕೊಂಡಿಲ್ಲ. ಅತ್ಯಾಚಾರ ಆದಂತಹ ಕುರಿತಾದಂತಹ FSL ವರದಿ ಬೆಳ್ತಂಗಡಿ ಪೊಲೀಸರು ತರಿಸಿಕೊಂಡಿಲ್ಲ. ನೀವು ಬಂದಿದ್ರಲ್ಲ ನಿನ್ನೆ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರು ನಿಮ್ಮ ಟೀಮ್ ಜೊತೆಗೆ, ಅಲ್ಲೇ ಒಂದು ರೌಂಡ್ ಹೊಡಿಬೇಕಾಗಿತ್ತು. ಅಯೋಧ್ಯ ಆತಿಥ್ಯ NY ಅಂತ ಇತ್ತು. ಕೇಳಬೇಕಾಗಿತ್ತು ಯಾರ ಜಾಗ ಇದು ಅಂತೇಳಿ. ಸರ್ಕಾರಿ ಜಾಗೆ, ಆನೆ ಮಾವುತ ಇದ್ದಂತ ಅವನಿಗೆ ಅಲಾಟ್ ಆಗಿದಂತಹ ಜಾಗೆ, ಅದು ಅವನಿಗೆ ಅಲಾಟ್ ಆದಂತಹ ಜಾಗೆ, ಸರ್ಕಾರದಿಂದ ಅಲಾಟ್ ಆದಂತಹ ಜಾಗೆ. ಮನೆ ಕೆಡವಿ, ಕೊಲೆ ಮಾಡಿ ಮನೆ ಕೆಡವಿ ಅದೇ ಜಾಗದಲ್ಲಿ ಹೋಟೆಲ್ ಅನ್ನ, ಲಾಜ್ ಅನ್ನ ಕಟ್ಟಿಸಿದ್ದಾರೆ. ಕಣ್ಣೆದುರುಗಡೆ ಇದೆ ವಿಜೇಂದ್ರ ಅವರೇ, ಕಣ್ಣೆದುರುಗಡೆ ಇದೆ, ಕಾಣ್ತಾ ಇದೆ. ಇದಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ. ರಿಪೋರ್ಟ್ ಅದ್ರದ್ದು ವರದಿಯನ್ನ ನೋಡ್ಬಿಟ್ರೆ, ಪಂಚನಾಮೆ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಕೊಲೆ ಇವರೇ ಮಾಡಿದ್ದಾರೆ. ಮಾವುತನ ಹೆಂಡತಿ ದೂರು ಕೊಟ್ಟಿದ್ದಾಳೆ. ಇದೇ ನೀವೇನ್ ಹೇಳ್ತಾ ಇದಾರೆ, ಪೂಜ್ಯರ ಹೆಸರು, ಪೂಜ್ಯನ ತಮ್ಮ ಥರ್ಡ್ ಕ್ಲಾಸ್ ರೇಪಿಸ್ಟ್ ಹರ್ಷೇಂದ್ರನ ಹೆಸರು ಹಾಕಿನೇ ಕೊಟ್ಟಿದ್ದಾರೆ, ಇವನೇ ಕೊಲೆ ಮಾಡಿದ್ದು ಅಂತೇಳಿ. ವಿಜೇಂದ್ರ ಅವರೇ, ಎಲ್ಲಾ ಕಳಿಸ್ತೀವಿ. ಆವಾಗ ಹೇಳಿ, ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ಹಿಂದೂ ಧರ್ಮಕ್ಕೆ ಅಪಚಾರ, ಅವಾಗ ಹೇಳಿ ಅದನ್ನ. ಇಷ್ಟು ಮಾಡಿಬಿಡಿ. ಆನಂತರ ರಿಪೋರ್ಟ್ ಇದೆ, ಆನೆ ಮಾವುತನ ಕೇಸು, ಪದ್ಮಲತಾ ಕೇಸು, ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿಲ್ಲ. ರಿಪೋರ್ಟ್ ಅನ್ನ ಮತ್ತೆ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಹೋಗುವ ಅವಶ್ಯಕತೆನೇ ಇಲ್ಲ. DSP ಅಂಡ್ ಅಬೋವ್ ರ್ಯಾಂಕ್ ಇದ್ದಂಥವರು ಮತ್ತೆ ಅದನ್ನ ತನಿಖೆಗೆ ಒಳಿಸಬೇಕು. ದಯವಿಟ್ಟು ಸಿದ್ದರಾಮಯ್ಯನವರು ಹೋಗಿ, ಬೇಕಾದ್ರೆ ಅವ್ರ ಮನೆ ಮುಂದೆ ಒಂದು ಏನಾದರೂ ಒಂದು ಆಗ್ರಹ ಮಾಡಿ. ವಿಧಾನಸೌಧ ಶಾಸಕರಿದ್ದೀರಿ ನೀವು, ಶಿಕಾರಿಪುರದ ಶಾಸಕರಾಗಿದ್ದೀರಿ, ಆಗ್ರಹ ಮಾಡಿ. ನಿಮ್ಗೆ ತುಂಬಾ ಈಸಿ, ಸಿದ್ದರಾಮಯ್ಯನವರ ಅಪಾಯಿಂಟ್ಮೆಂಟ್ ತುಂಬಾ ಈಸಿ. ಏನು ಆನೆ ಮಾವುತನ ಕೇಸು, ಪದ್ಮಲತಾ ಕೇಸು, ವೇದವಲ್ಲಿ ಕೇಸು, ಆರೋಪಿನೇ ನಾಪತ್ತೆ ಆಗಿರೋದೆಲ್ಲ ಧರ್ಮಸ್ಥಳ. ಶಿಕಾರಿಪುರದಲ್ಲಿ ಹಿಂಗಾಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಒಂದೇ ಜಾಗದಲ್ಲಿ ನಿರಂತರ ಕೊಲೆಗಳು, ಆರೋಪಿನೇ ನಾಪತ್ತೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಇವೆಲ್ಲವೂ ಆಗಿರೋದು ಧರ್ಮಸ್ಥಳದ ಅಂಗಳದಲ್ಲಿನೇ. ಹೋಗಿ ಕೇಳಿ. ಆದ್ರೆ ರಿಪೋರ್ಟ್ ಅನ್ನ ರೀಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಬೇಕಿಲ್ಲ, ಹೈಕೋರ್ಟ್ ಬೇಕಾಗಿಲ್ಲ, JMFC ಕೋರ್ಟ್ ಬೇಕಾಗಿಲ್ಲ. ಓನ್ಲಿ DSP ಅಂಡ್ ಅಬೋವ್ ರ್ಯಾಂಕ್. ಸಿದ್ದರಾಮಯ್ಯನವ್ರು ಹೇಳ್ಬಿಡಿ, ಆಗುತ್ತೆ. ಇಷ್ಟು ಮಾಡಬೇಕಾಗಿರೋದು. ಈಗ ಷಡ್ಯಂತ್ರದ ಹತ್ರ ಬರ್ತೀನಿ. ಷಡ್ಯಂತ್ರ ಅನ್ನೋದೇ ಒಂದು ದೊಡ್ಡ ಷಡ್ಯಂತ್ರ, ಅದು ಗೊತ್ತಿರಲಿ. ಬುರುಡೆ ತಂದ್ರು ಅಂತ ಹೇಳ್ತಾರಲ್ಲ, ಅದನ್ನ ನೀವು ವಿಜೇಂದ್ರ ಅವರು ಹೆಂಗೆ ಕೇಳಿದ್ರಿ? ನೀವು ಹೆಂಗೆ ಒಪ್ಕೊಂಡ್ರಿ ಅದನ್ನ? ಆ ತೇರಿ, ಆ ಪ್ರಪೋಗಂಡ. ಬುರುಡೆ ಕಿರಾಣ ಅಂಗಡಿಯಲ್ಲಿ ಸಿಗ್ತದ, ತೆಂಗಿನ ಮರದಲ್ಲಿ ಇರ್ತದ? ಆ ಬುರುಡೆ ಕೊಟ್ಟವನಿಗೆ ಗೊತ್ತಾಗಲ್ವ? ಕಾಮನ್ ಸೆನ್ಸ್ ಇರಲ್ವ? ನಾಳೆ ಏನಾದ್ರು ಕೊಟ್ರೆ ಯಾವುದೋ ಒಂದು ಲ್ಯಾಬ್ ಲ್ಯಾಬ್ನವನೇನು ಹುಚ್ಚರು ಲ್ಯಾಬ್ ಮಾಡಿರಲ್ಲ. ಒಂದು ವೇಳೆ ಆ ತರ ಏನಾದ್ರು ಷಡ್ಯಂತ್ರ ಮಾಡಿ, ನಾನು ಮಹೇಶ್ ಶೆಟ್ರು, ಜಯಂತ್ರು ಏನೋ ಎಲ್ಲಿಂತ್ರನೋ ಲ್ಯಾಬಿಂತ್ರ ತಗೊಂಡು ಬಂದು, ಇವನು ತಮಿಳುನಾಡಿನಲ್ಲಿದ್ದಂತೆ ಅಲ್ಲಿ ಹೋಗಿ ನಾವು ಅವನಿಗೆ ಕೊಟ್ಟು, ಇನ್ಯಾರೋ ಕಮ್ಯುನಿಸ್ಟು, ಇನ್ಯಾರೋ MP ಗಳಿಗೆ ಹೋಗಿ
ಹೌ ಕ್ಯಾನ್ ಯು ಬಿಲೀವ್ ವಿಜೇಂದ್ರ ಅವರು ಇದನ್ನೆಲ್ಲ ಫೇಕ್ ಥಿಯರಿನ, ಫೇಕ್ ಫಾಲ್ಸ್ ಪ್ರಪಗಂಡನ ಹೆಂಗೆ ನೀವು ನಂಬ್ತೀರಾ? ನಮ್ಮನ್ನೇನು ಹುಚ್ಚರಂತ ತಿಳ್ಕೊಂಡಿದ್ದೀರಾ? ನಾಳೆ ನಮಗೂ ಕೂಡ ಖಂಡಿತ ಗೊತ್ತಿತ್ತು ಇದು SIT ತನಿಖೆನೇ ಆಗುತ್ತೆ, ಅಥವಾ CBI ಆಗ್ಬೋದು, ಇನ್ಯಾವುದಾದ್ರು ಆಗ್ಬೋದು. ಸುಳ್ಳು ನಾವು ಮಾತಾಡಿದರೆ ಸಿಕ್ಕಾಕೊಳ್ತೀವಂತ ಅರಿವು ನಮಗಿರಲ್ವಾ? ಅಥವಾ ಅವ್ನು ಯಾವುದೋ ಲ್ಯಾಬಿನವನಿಗೆ ಬುದ್ಧಿ ಇರಲ್ವಾ? ಈ ಸುಳ್ಳುಗಳನ್ನು ಹೇಗೆ ನಂಬಿದ್ರಿ ಸ್ವಾಮಿ ನೀವು? ಸ್ಟಡಿ ಮಾಡಬೇಕಲ್ವಾ? ಏನು ಸ್ಟಡಿ ಮಾಡದೆ, ಏನು ಯೋಚನೆ ಮಾಡ್ದೇನೆ, ಎಳ್ಳು ಕಾಳಷ್ಟು ಕೂಡ ಈ ಏನು ಬುರುಡೆ ಥೇರಿ ಹೇಳ್ತಾ ಇದ್ರಲ್ಲ, ಯಾರೋ ತಂದ್ಕೊಟ್ರು ಷಡ್ಯಂತ್ರ, ಎಳ್ಳು ಕಾಳಷ್ಟು ಕೂಡ ಷಡ್ಯಂತ್ರ ಅನ್ನುವಂಥ ಆರೋಪದಲ್ಲಿ ಸತ್ಯಾಂಶ ಇಲ್ಲ. ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ. ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡೋದಕ್ಕೆ, ಪ್ರಭಾವಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಈ ಒಂದು ಷಡ್ಯಂತ್ರವನ್ನ ಕೆಲವು TV ಚಾನೆಲ್ಗಳ ಮುಖಾಂತರ, ಕೆಲವು ನಕಲಿ ಪತ್ರಕರ್ತರ ಮುಖಾಂತರ ಹಬ್ಬಿಸ್ತಾ ಇದ್ದಾರೆ. ಆ ನಂತರ ಇದನ್ನ ಈ ಷಡ್ಯಂತ್ರ, ಈ ಬುರುಡೆ ಥೇರಿ ಹೇಳಿದವರು ಇದೇ ಥರ್ಡ್ ಕ್ಲಾಸ್ ಲೋಫರ್ ಇವನು ರಾಕೇಶ್ ಶೆಟ್ಟಿ ನಿಮ್ಮ ವಿರುದ್ಧನೇ ಮಾತಾಡಿದ್ನಲ್ರಿ ವಿಜೇಂದ್ರ ಅವರೇ. ನಿಮ್ಮನ್ನೇ ಬ್ಲಾಕ್ ಮೇಲ್ ಮಾಡಕ್ ಹೊಂಟಿದ್ನಲ್ರಿ. ನೀವು ಅವನು ಹೇಗೆ ನಂಬಿದ್ರಿ ವಿಜೇಂದ್ರ ಅವರೇ? ಅವಾಗ ನಾವು ನಿಮ್ಮ ಬಗ್ಗೆ ಅನುಕಂಪ ನಿಮ್ಮ ಮೇಲೆ ಮಾಡಿದ್ದಕ್ಕೆ ನಮಗೆ ಬಹಳ ಸಿಟ್ಟು ಬಂದಿತ್ತು. ರಾಕೇಶ್ ಶೆಟ್ಟಿ ಅನ್ನೋ ಥರ್ಡ್ ಕ್ಲಾಸ್ ಲೋಫರ್ ಸೆಕ್ಸ್ CD ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾನ ಅವನ್ನೆಲ್ಲರಿಗೂ. ಅವ್ನು ಹೇಳಿದ ಮಾತನ್ನ ನಂಬಿ ನೀವು ಇವನ್ನೆಲ್ಲ ಮಾಡ್ಕೊಂಡು ಕೂತಿದ್ರಿ ಅಲ್ರಿ. ಇನ್ನೊಬ್ಬ ನಾವು ಅಜಿತ್ ಜೈನ್ ಫಾರಿನ್ಗೆ ಹೋಗಿ ವಿದೇಶಕ್ಕೆ, ಅಮೆರಿಕಕ್ಕೆ ಹೋಗಿ ಸ್ಟಡಿ ಇನ್ವೆಸ್ಟಿಗೇಷನ್ ಮಾಡಿದ್ನಂತೆ. ಅವ್ನ ತಲೆಯಲ್ಲಿ ಸಗಣಿ ತುಂಬಿಕೊಂಡಿದ್ದ ನಾವು ಅಜಿತ್ ಜೈನ್. ಅಂಥವ್ರದೆಲ್ಲ ಸುಳ್ಳು ಜೊಳ್ಳು ಷಡ್ಯಂತ್ರ ಅದು ಇದು ಅಂತ ಕೇಳ್ಕೊಂಡು ಒದ್ದಗ ಬಂದ್ಬಿಟ್ರಲ್ಲ, ಚಲೋ ಧರ್ಮಸ್ಥಳ ಚಲೋ ಅಂತ ನೇತೃತ್ವದಲ್ಲಿ ಅಂತ ಹೇಳಿ. ರಹಸ್ಯ ಹೇಳ್ತೇನೆ ಕೇಳಿ, ಷಡ್ಯಂತ್ರದ ರಹಸ್ಯ. ಷಡ್ಯಂತ್ರ ನಿಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ. ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನಿಮ್ಮನ್ನ ಖೆಡ್ಡಕ್ಕೆ ತಳ್ತಾ ಇದ್ದಾರೆ. ಇದೇ R ಅಶೋಕ್, DK ಶಿವಕುಮಾರ್ ಅಂಡ್ S ಸಂತೋಷ್ ಅಂಡ್ ಸುರಾನ ಪಾರ್ಟಿ ಕಚೇರಿಯಲ್ಲಿ ಇದ್ದಂತ ನಿಮ್ಮನ್ನ ಖೆಡ್ಡಕ್ಕೆ ತಳ್ತಾ ಇದ್ದಾರೆ, ತಳ್ಳಿದ್ದಾರೆ. ವಿಜೇಂದ್ರ ಅವರೇ, ಅರ್ಥ ಮಾಡ್ಕೊಳ್ಳಿ ಈ ಷಡ್ಯಂತ್ರವನ್ನ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದೆ ಯಾವ ಷಡ್ಯಂತ್ರ ಇಲ್ಲ. ಈ ವೀರೇಂದ್ರ ಜೈನ್ ಎಷ್ಟು ಕಚ್ಚಡ ಹೊಲಿಸುವಂತ ಇವರೆಲ್ಲರಿಗೂ ಗೊತ್ತಿದೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ದು ದುಡ್ಡಿನ ವ್ಯವಹಾರ ಇದೆ. ಸೆಟ್ಟಿಂಗ್ ಸುರೇಂದ್ರನ ಜೊತೆಗೆ ಆ ಲಾಯರ್ ಜಗದೀಶ್ ಅವ್ರು ಹೇಳಿದ್ರಲ್ಲ, ಸುಳ್ಳಲ್ಲ. ವಿಶ್ವನಾಥ್ಗೂ ಅವ್ರಿಗೂ ಸಂಬಂಧ ಇರೋದು ಸುಳ್ಳಲ್ಲ. ಲಾಯರ್ ಜಗದೀಶ್ ಹೇಳಿದ್ದು ಅಪ್ಪಟ ಸತ್ಯ. ಅವ್ರು ಇಂಡಿವಿಜುವಲ್ ಆಗಿ ಏನೇನು ಮಾತಾಡ್ತಾರೆ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಸೌಜನ್ಯ ಪ್ರಕರಣದಲ್ಲಿ, ಈ ಪ್ರಕರಣದಲ್ಲಿ ಮತ್ತು ಆ ಸೆಟ್ಟಿಂಗ್ ಸುರೇಂದ್ರ ನಕಲಿ ದೇವಮಾನವನ ತಮ್ಮ ಮಾಡ್ತಾ ಇರುವಂತಹ ರಿಯಲ್ ಎಸ್ಟೇಟು, ವಿಶ್ವನಾಥ್ಗೂ ಇರೋ ಸಂಬಂಧ, DK ಶಿವಕುಮಾರ್ ಇರೋ ಸಂಬಂಧ, ಲಾಯರ್ ಜಗದೀಶ್ ಹೇಳಿದ್ದು ಅಪ್ಪಟ ಸತ್ಯ ಇದೆ. ನಾನು ಕೂಡ ಅವಾಗ ರಿಯಲ್ ಎಸ್ಟೇಟ್ ಮಾಡ್ತಿದ್ದೆ ಒಂದಿಷ್ಟು ದಿನ, ಕೈಗೆ ಎಟಕಲಿ ಏನು ಅದು ನನ್ನ ಇದಕ್ಕೂ ಇರಲಿಲ್ಲ. ಅವಾಗಲೂ ಎಷ್ಟೋ ಜನ ಹೇಳಿದ್ದಾರೆ ಇದು ಧರ್ಮಸ್ಥಳದ ವೀರೇಂದ್ರ ಜೈನ್ ಅಂತ ಸುಮಾರು ಜನ ಹೇಳಿದ್ದಾರೆ. ಈ ಸೆಟ್ಟಿಂಗ್ ಸುರೇಂದ್ರ ಇವ್ರದ್ದು ದೊಡ್ಡ ದಂಧೆ ಇದೆ ಯಲಹಂಕದಲ್ಲಿ. ಇಡೀ ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲಿ ಈ ಧರ್ಮೋದ್ಯಮಿಗಳು, ನೀವು ಹೇಳ್ತಿರಲ್ಲ ದೇವಮಾನವ ಅಂತೇಳಿ, ಫೇಮಸ್ ನೊಟೋ ಅಥವಾ ಇನ್ಫೇಮಸ್ ಇರೋದಕ್ಕೆ, ಬ್ಲ್ಯಾಕ್ ಮನಿಯನ್ನ ವೈಟ್ ಮನಿ ಮಾಡೋದಕ್ಕೆ, ಕಪ್ಪು ಹಣ ವರ್ಗಾವಣೆ ಮಾಡೋದಕ್ಕೆ ಇರುವಂತ ವ್ಯಕ್ತಿಗಳಿವರು. ಗೊತ್ತಿರಲಿ, ನಿಮ್ಗೆ ಗೊತ್ತಿರ್ತದೆ. DK ಸುಮಾರು ಜನ ಹೇಳ್ತಾರೆ ಮೀಟರ್ ಬಡ್ಡಿ ದಂಧೆಯಲ್ಲಿ ಇರೋದೆಲ್ಲ ಬ್ಲ್ಯಾಕ್ ಮನಿನೇ ವಿಜೇಂದ್ರ ಅವರೇ. ದೊಡ್ಡ ದೊಡ್ಡ ರಾಜಕಾರಣಿಗಳ ದುಡ್ಡಿದೆ, ಅನೇಕ ರಾಜಕಾರಣಿಗಳ ದುಡ್ಡು, ದೊಡ್ಡ ದೊಡ್ಡ ಅಧಿಕಾರಿಗಳ ದುಡ್ಡು, ದೊಡ್ಡ ದೊಡ್ಡ ಉದ್ಯಮಿಗಳ ಬ್ಲ್ಯಾಕ್ ಮನಿ ಇದೆ. ಹಿಂಗಾಗಿ ಎಲ್ಲರೂ ಕೂಡ ಅವ್ರನ್ನ ರಕ್ಷಣೆ ಮಾಡಕ್ ನಿಂತಿದ್ದಾರೆ. ರಾಜ್ಯಸಭಾ ಸದಸ್ಯರನ್ನ ಮಾಡಬೇಕಾದ್ರೆ 100 ಕೋಟಿವರೆಗೂ ಕೂಡ ಹಣ ವರ್ಗಾವಣೆ ನಡೆದಿದೆ. ಕೇಳಿ S&S ಅವ್ರಿಗೆ, ಸುರಾನ ಗಿರಾನ ಇದಾರಲ್ಲ ದಲಾಲರು, ಅವರಿಂದನೇ ಪಾರ್ಟಿ ಹಾಳಾಗಿದ್ದು, ಅವರಿಂದನೇ ಬೇಜಾರಾಗಿ ಪಕ್ಷದಿಂದ ನಾವು ಹೊರಗಡೆ ಬಂದು ಸುಮ್ಮನೆ ಕುತ್ಕೊಂಡಿದ್ದು. ನಿಮ್ಮನ್ನು ಕೂಡ ಸಿಕ್ಕಾಕೊಂಡ್ರು, ಮಾನ್ಯ ಯಡಿಯೂರಪ್ಪನವ್ರಿಗೂ ಕೂಡ ಸಿಕ್ಕಾಕ್ಸಿದ್ರು ಅವರು. ಮತ್ತೆ ಒಂದ್ಸಗೆ ನಿಮಗೆ ಖೆಡ್ಡ ತೋಡಿದ್ದಾರೆ. ಅವರು ತಿಂದಿದ್ದನ್ನ ನಿಮ್ಮ ಮುಖಕ್ಕೆ ಒರೆಸಕ್ಕೆ ಷಡ್ಯಂತ್ರ ದೇವಸ್ಥಾನದ ವಿರುದ್ಧ ಖಂಡಿತ ಇಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ವಿಜೇಂದ್ರ ಅವರಿಗೆ ಗೊತ್ತಿರಲಿ. ಷಡ್ಯಂತ್ರದ ಇನ್ನೊಂದು ಭಾಗ ಹೇಳ್ತೀನಿ. ಜನತಾ ಏಜೆಂಟ್ ಬಹಳ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಚಾನಲ್ ಜನತಾ ಏಜೆಂಟ್. ನಿನ್ನೆ ನೀವು ಬಂದ ತಕ್ಷಣನೇ ಒಂದು ಪಬ್ಲಿಕ್ ರಿಯಾಕ್ಷನ್ಗೆ ಬಿಟ್ಟರು. ಪಬ್ಲಿಕ್ ರಿಯಾಕ್ಷನ್ ಬರೀ ಸೌಜನ್ಯ ಹೋರಾಟಗಾರ ರಿಯಾಕ್ಷನ್ ಮಾಡ್ಬೇಕಂತೇನಿಲ್ಲ. ಜನಸಾಮಾನ್ಯರು ಏನು ಹೇಳ್ತಾರೆ ಗೊತ್ತಾ, ಅದರ ವರದಿ ಜನಸಾಮಾನ್ಯರದು. ಜನತಾ ಏಜೆಂಟ್ ಪ್ರಶ್ನೆ ಕೇಳ್ತಾರೆ, ಬಿಜೆಪಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ, ವಿಡಿಯೋ ನೋಡಿ
ವಿಡಿಯೋ ನೋಡಿದ ಮೇಲೆ 10,000 ಓಟು, 10,000 ವೋಟ್ ವಿದಿನ್ ಒನ್ ಡೇ ಅಲ್ಲ, ಬೆಳಿಗ್ಗೆ ಒಂದು 12-13 ತಾಸಲ್ಲಿನೇ ಆಗಿದ್ದದು. 12-13 ತಾಸಿನಲ್ಲಿ ವಿಜೇಂದ್ರ ಅವರೇ 10K ವೋಟ್ಸ್, 10,000 ವೋಟ್ನಲ್ಲಿ 95% ಹೇಳ್ತಾ ಇರೋದು ಷಡ್ಯಂತ್ರವನ್ನ ನೀವು ಮಾಡ್ತಾ ಇದ್ದೀರಿ. ನೀವು ಷಡ್ಯಂತ್ರ ಮಾಡ್ತಾ ಇದ್ದೀರಿ, ರಾಜಕೀಯ ಷಡ್ಯಂತ್ರ. ಅಪರಾಧಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಬಿಜೆಪಿಯವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತೇಳಿ ಜನರಲ್ ಪಬ್ಲಿಕ್ ಕಾಮನ್ ಮ್ಯಾನ್, ಈ ರಾಜ್ಯದ ಜನಸಾಮಾನ್ಯ ಉತ್ತರಿಸ್ತಾ ಇದ್ದಾನೆ. ಷಡ್ಯಂತ್ರ ನೀವು ಹೋಗಿರೋದೇ ನಾಟಕ, ಡ್ರಾಮಾ. ವಿಜೇಂದ್ರ ಅವರೇ, ಜನತಾ ಏಜೆಂಟ್ ವರದಿ ಈತ ಅನೇಕ ಯೂಟ್ಯೂಬ್ಗಳು ಸರ್ವೆ ಮಾಡ್ತಾ ಇದ್ದಾರೆ. ಕಡಬದಲ್ಲಿ ಮೊನ್ನೆ ಚುನಾವಣೆ ಆಯಿತು, ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿಯ ಮಹಿಳಾ ಅಭ್ಯರ್ಥಿಗೆ 0 ವೋಟ್, 0, ಬಿಗ್ 0. ಒಂದೇ ಒಂದು ವೋಟ್ ಇಲ್ಲ. ಕಡಬ, ದಕ್ಷಿಣ ಕನ್ನಡ ಜಿಲ್ಲೆ ಕಡಬದಲ್ಲಿ ಬಿಗ್ 0. ಇನ್ನು ಮುಂದೇನು ಕೂಡ ಇದೇ ರೀತಿ ನೀವು ಅತ್ಯಾಚಾರಿಗಳನ್ನ ಬೆಂಬಲಿಸ್ತಾ ಹಿಂದೂ ಧರ್ಮಕ್ಕೆ ಅಪಮಾನ ಅಂತ ಹೇಳಿ ಏನಾದರೂ ಡ್ರಾಮಾ ಮಾಡಿದ್ರೆ 0, ಬಿಗ್ 0. ಬಡ್ಡಿ ದಂಧೆಯಿಂದ ಬೇಸತ್ತು ಎಲ್ಲರೂ ಕೂಡ ಕಾಂಗ್ರೆಸ್ಸಿಗೆ, ಸಿದ್ದರಾಮಯ್ಯನವರಿಗೆ ಶಿಫ್ಟ್ ಆಗಿ ಆಯಿತು. ದುಡಿಯುವ ವರ್ಗ ನಿಮ್ಮ ಜೊತೆಗಿಲ್ಲ, ಹಿಂದುಳಿದ ವರ್ಗದವರು ನಿಮ್ಮ ಜೊತೆಗಿಲ್ಲ, ದಲಿತರು ಇಲ್ಲವೇ ಇಲ್ಲ, ಮುಸ್ಲಿಮರು ಕೇಳಲೇಬೇಡಿ, ಒಕ್ಕಲಿಗರು, ಸೌಜನ್ಯ ಒಕ್ಕಲಿಗರು. ಆರ್ ಅಶೋಕ್ ಮುಖ ನೋಡಿದ್ರೆ ಯಾವ್ದದು ಉತ್ತರಳ್ಳಿ ಟೋಲ್ ಗೇಟ್ ದಾಟಿದ್ರೆ ಆರ್ ಅಶೋಕಿಗೆ ಒಂದು ಓಟ್ ಬೀಳಲ್ಲ. ಉತ್ತರಳ್ಳಿಯಲ್ಲಿ ಓಟ್ ಬೀಳುವುದೇ ಪ್ರಾಮಾಣಿಕ ಕಾರ್ಯಕರ್ತರಿಂದ. ಮೋದಿಜಿಯವ್ರ ಮುಖ ನೋಡಿ, ಹಿಂದೆ ವಾಜಪೇಯಿ ಅವ್ರ ಮುಖ ನೋಡಿ ಓಟ್ ಹಾಕ್ತಾ ಇದ್ರು. ಆರ್ ಅಶೋಕ್ ಮುಖ ನೋಡಿ ಯಾರು ಓಟ್ ಹಾಕಿಲ್ಲ. ಒಕ್ಕಲಿಗರಿಗೆ ಯಾರ ನಾಯಕರಿಗೆ ಒಂದು ಓಟು ಬೀಳಲ್ಲ ಅವ್ರ ಮುಖ ನೋಡಿದ್ರೆ. ಎಲ್ಲಿದೆ ನಿಮಗೆ? ನೀವು ಇದೇ ರೀತಿ ಹೋಗಿ ಅತ್ಯಾಚಾರಿಗಳ ಬೆಂಬಲಕ್ಕೆ ನಿಂತ್ಕೊಂಡು ಹೈ ಡ್ರಾಮಾ ಮಾಡಿದ್ರೆ, ಹಿಂದೂ ದೇವಸ್ಥಾನಕ್ಕೆ ಅಪಮಾನ ಆಡಿದ್ರೆ ನಿಮ್ಮಂಥ ಮೂರ್ಖರು ಯಾರಿಲ್ಲ. ಯಾಕಂತ ಹೇಳಿದ್ರೆ ಜನರುಗಳು ತುಂಬಾ ಜಾಣರಿದ್ದಾರೆ. ಈ ರಾಜ್ಯದ ಜನ ನಿಮ್ಮ ಬೊಗಳೆ, ನಿಮ್ಮ ಈ ಆರ್ ಅಶೋಕ್ ಬೊಗಳೆ ಬಿಡ್ತಾ ಇದಾರಲ್ಲ, ರೇಷನ್ ಅಂಗಡಿ ಹೆಗ್ಗಣದ ತರ ತಿಂದು ಉಪ್ಕೊಂಡಿದ್ದಾರೆ. ಹಂಗೆ ಅವರ ಮಾತನ್ನ ಕೇಳೋದಕ್ಕೆ ಯಾವನೂ ರೆಡಿ ಇಲ್ಲ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ ಕೊಲೆಯಾದಂತ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಇಡೀ ರಾಜ್ಯ, ದೇಶ ಇವತ್ತು ಕಾಯ್ತಾ ಇದೆ. ಡ್ರಾಮಾ ಮಾಡಿ ನಿಮ್ಮನ್ನ ಖೆಡ್ಡ ತಳ್ತಾ ಇದ್ದಾರೆ. ನಿಮ್ಮ ಮೇಲೆ ಒಂದು ಕನ್ಸರ್ನ್ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಖೆಡ್ಡದಿಂದ ಹೊರಗಡೆ ಬನ್ನಿ. ವಿನಾಕಾರಣ ಸರ್ಕಾರದ ಮೇಲೆ ನಾವು ಬೆಂಬಲಿಗರಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿ ಕರೆಕ್ಟ್ ಇದೆ. ನಾವು ಬೆಳೆದಿದ್ದು ಯಡಿಯೂರಪ್ಪನವ್ರ ಗರಡಿಯಲ್ಲಿ ಸಂಘದ ಶಿಕ್ಷಣವನ್ನು ಪಡೆದಂಥವ್ರು ನಾವು. ಮಹೇಶ್ ಶೆಟ್ರು, ನಮ್ಮ ತಮ್ಮಣ್ಣ ಶೆಟ್ರು, ಎಲ್ಲರೂ, ಆಮನಂತರ ಯಾರು ಪ್ರಸನ್ನ ರವಿ ಅವರು, ಶೈಲಜಾ ಶೆಟ್ಟಿ ಅವರು, ಎಲ್ಲರೂ ಕೂಡ ಇಡೀ ಟೀಮೇ ಸಂಘದ ಗರಡಿಯಲ್ಲಿ ಬೆಳೆದಂಥವ್ರು. ನಾನು ಮದುವೆ ಆಗಿದ್ದು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ನನ್ನ ಮದುವೆ ಎಲ್ಲಿ ಆಗಬೇಕು ಅಂತ ತೀರ್ಮಾನ ಆಗಿದ್ದೆ ನಿಮ್ಮ ಮನೆಯಲ್ಲಿ ವಿಜೇಂದ್ರ ಅವರೇ. ಯಡಿಯೂರಪ್ಪನವರೇ ಹೇಳಿದ್ದಾರೆ. ಯಡಿಯೂರಪ್ಪನವರು ಅವಾಗ ಬೆಳಿಗ್ಗೆ ಬಂದಿದ್ದೆ, ಶೋಭಾ ಮೇಡಮ್ ಕೂಡ ಇದ್ರು. ಎಲ್ಲಿ ಏನಪ್ಪ ಮದುವೆ ಅಂತ ಎಲ್ಲಿ ಅಂದ್ಕೊಳ್ಳಿ, ಅವಾಗ ತೀರ್ಮಾನ ಮಾಡಿ ಸರ್ ಧರ್ಮಸ್ಥಳ, ಆಯ್ತು ಧರ್ಮಸ್ಥಳದಲ್ಲೇ ಆಗು ಅಂತ ಹೇಳಿ ನೆಕ್ಸ್ಟ್ ಕಾಲ್ ತಗೊಂಡು, ಸ್ವಾಮಿ ಹಚ್ಚು ಫೋನು ಧರ್ಮಸ್ಥಳಕ್ಕೆ. ವೀರೇಂದ್ರ ಹೆಗಡೆ ಅವ್ರ ಫೋನ್ ಹಚ್ಚಿ, ಗಿರೀಶ್ ಅಲ್ಲೇ ಮದುವೆ ಆಗ್ತಾನೆ ಅಂತ ಹೇಳಿ ಯಡಿಯೂರಪ್ಪನವ್ರು ಹೇಳಿದ್ದು. ಧರ್ಮಸ್ಥಳದಲ್ಲಿ ಅಷ್ಟು ಭಕ್ತಿ ನಮಗೆ ಧರ್ಮಸ್ಥಳ ಅಂದ್ರೆ. ಆವಾಗ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ಅಷ್ಟೊಂದು ಭಕ್ತಿ. ನಾಳೆ ಫೋಟೋನು, ನನ್ನ ಮದುವೆ ಫೋಟೋನು ಕೂಡ ನಾಳೆ ನಾವು ಮತ್ತೆ ಸಮೀರ್ ವಿಸಿಟ್ ಮಾಡಿದ್ದು ಧರ್ಮಸ್ಥಳಕ್ಕೆ 3 ವರ್ಷದ ಹಿಂದೆ. ಆನಂತರ ಮಹೇಶ್ ಶೆಟ್ರು ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ರು ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ, ಎಲ್ಲವನ್ನು ಕೂಡ ರಿಲೀಸ್ ಮಾಡ್ತೀವಿ. ಯಾವ ಷಡ್ಯಂತ್ರ ಇಲ್ಲಿ, ಯಾವಾಗ ಆಳಕ್ಕೆ ಹೋಗಿ ನಾವು ಸ್ಟಡಿ ಮಾಡ್ತೀವಿ ಅವಾಗಲೇ ಗೊತ್ತಾಗೋದು ಇವರು ಎಂಥ ಕಟುಕರು, ನೀಚರು, ಕೊಲೆಗಡಕರು, ಅತ್ಯಾಚಾರಿಗಳು, ಭೂಬಾಕರು, ಹೆಣ್ಣು ಬಾಕರು. ಅವಾಗ ಗೊತ್ತಾದ ಮೇಲೆ ಹೋರಾಟಕ್ಕೆ ನಾನು ಹೇಳಿದ್ದು. ಗೊತ್ತಿರಲಿ ವಿಜೇಂದ್ರ ಅವರು, ಯಾವ ಷಡ್ಯಂತ್ರನೂ ಕೂಡ ದೇವಸ್ಥಾನದ ವಿರುದ್ಧ ಯಾವುದೇ ಷಡ್ಯಂತ್ರ ಕೂಡ ಇಲ್ಲ. ನಮ್ಮ ದೃಷ್ಟಿ ಇರೋದು ಈ ಅತ್ಯಾಚಾರಿ ಕೊಲೆಗಡಕರಿಗೆ ಶಿಕ್ಷೆ ಆಗಬೇಕು ಅನ್ನೋದಿಷ್ಟೇ ನಿಮಗೆ ಗೊತ್ತಿರಲಿ. ಕೊನೆಯದಾಗಿ ಬರ್ತಾ ಇನ್ನೊಂದು, ನಿನ್ನೆ ನೀವು ದೊಡ್ಡದಾಗಿ ಮಾಡಿದಿರಿ. ನೀವು ಮಾಡಿ ಒಂದು ತಾಸಿಗೆ ನಿಮಗೆ ತಿರುಗಿ ಬಿದ್ನಲ್ರಿ ಅವನು ಕೇಶವ ಬೆಳಲ್ಲನವನು, ಈ ನಕಲಿ ದೇವಮಾನವನೇ ವಕ್ತಾರ. ಬಿಜೆಪಿಯವರು ಸ್ಕ್ರಿಪ್ಟ್ ಬರಿತಾ ಇದ್ದಾರೆ ಅಂತ ಹೇಳಿದ್ನಲ್ರಿ. ನಿಮ್ಮ ಮೇಲೆ ತಿರುಗಿ ಬಿದ್ದಲ್ಲ. ನೀವು ಕುಸುಮಾವತಿ ಅವ್ರ ಮನೆಗೆ ಹೋದ ತಕ್ಷಣ ನಿಮ್ಮ ವಿರುದ್ಧ ಎಲ್ಲರೂ ಧರ್ಮಸ್ಥಳ, ಈ ನಕಲಿ ದೇವಮಾನವನ ಇಡೀ ಗ್ಯಾಂಗ್ ನಿಮಗೆ ಬೈತಾ ಇದೆ. ಇದರಿಂದ ಅರ್ಥ ಮಾಡ್ಕೋಬೇಕು ಇವರು ಎಂಥ ಅವಕಾಶವಾದಿಗಳವರು. ತಮಗೆ ಬೇಕಂಗೆ ಎಲ್ಲರನ್ನು ಉಪಯೋಗಿಸ್ತಾ ಬಂದ್ರು. ಎಲ್ಲರನ್ನು ಕೂಡ ನಮ್ಮಲ್ಲಿನೇ
ಹೊಡೆದಾಡಕ್ಕೆ ಬಿಟ್ರು. ಇವರ ಒಂದು ಗುಣ ಇದೆ, ತಲತಲಾಂತರ ಇವರ ತಲೆಮಾರಿನಂತಹ ಗುಣ ಇವತ್ತು ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದನ್ನು ಹೇಳಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ವಿಜೇಂದ್ರ ಅವರೇ. ಅಂಕಂಬೋಡಿ ಅಂತಾರೆ. ಧರ್ಮಸ್ಥಳದ ಪೀಠದಲ್ಲಿ ಇದ್ದಂಥವರು ಅವ್ರಿಗೆ ಖುಷಿ ಪಡಿಸೋದಕ್ಕೆ ಆ ಪಟ್ಟಾಧಿಕಾರ ತಗೊಂಡಂಥ ದಿನ ಪ್ರತಿ ವರ್ಷ ಒಂದು ಮೌಢ್ಯ ಆಚರಣೆ ಮಾಡ್ತಾರೆ. ಅದಕ್ಕೆ ಅಂಕಂಬೋಡಿ ಅಂತಾರೆ. ಅಂಕ ಅಂತ ಹೇಳಿದ್ರೆ ಮೆಟಲ್ನಿಂದ ಮಾಡಿದಂತಹ ಆಯುಧ, ಚೂರಿ ಆಗಿರ್ಬೋದು, ತಲವಾರ ಆಗಿರ್ಬೋದು. ಅಂಬೋಡಿ ಅಂತ ಹೇಳಿದ್ರೆ ಉದ್ದನೆ ಬಿದಿರು. ಈ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದ ಜನಗಳು ಏನ್ ಮಾಡ್ತಾರೆ, ಅವತ್ತಿನ ದಿನ ಇವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬರ್ತಾರೆ. ಧರ್ಮಾಧಿಕಾರಿ ಆಗಿದ್ದಂಥವ್ರನ್ನ ಪಲ್ಲಕ್ಕಿಯಲ್ಲಿ ಹೊತ್ಕೊಂಡು ಬಂದು ಮೇಲೆ ಕುಂದಿರ್ತಾರೆ. ಅವ್ರನ್ನ ಕುಂದಿರಿಸಿ ಈ ಆದಿವಾಸಿಗಳು, ಗಿರಿಜನರು, ಹರಿಜನರು, ಹಿಂದುಳಿದ ವರ್ಗದವರು, ಜನಾಂಗಗಳು ಇರ್ತಾವ್ರಲ್ಲ, ಪಾಪ ಅವರು ಉದ್ದುದ್ದನೆಯ ತಲವಾರನ್ನ ತೆಗೆದುಕೊಂಡು ಬಿದಿರನ್ನ ತಗೊಂಡುಕೊಂಡು ಅವ್ರವ್ರ ಒಳಗಡೆನೆ ಹೊಡೆದಾಡ್ಕೊಳ್ತಾರೆ. ಸಿಕ್ಕಾಪಟ್ಟೆ ಹೊಡೆದಾಡ್ಕೊಳ್ತಾ ಇರ್ತಾರೆ. ಅವ್ರು ಹೊಡೆದಾಡ್ಕೊಂಡು ರಕ್ತ ಎಲ್ಲಾ ಸುರಿತಾ ಇರ್ತದೆ. ಆ ರಕ್ತವನ್ನ ನೋಡಿ ಈ ಧರ್ಮಾಧಿಕಾರಿ ನಗಬೇಕು, ಖುಷಿ ಪಡಬೇಕು. ಖುಷಿ ಪಟ್ಟ ಮೇಲೆ ಅದು ಸ್ಟಾಪ್ ಆಗುತ್ತೆ. ಇದಕ್ಕೆ ಅಂಕಂಬೋಡಿ ಅಂತ ಹೇಳಿ. ಸೌಜನ್ಯ ಹೋರಾಟ ಪ್ರಾರಂಭ ಆದ್ಮೇಲೆ ಹೆದರ್ಕೊಂಡು ಸುಮ್ಮನೆ ಆಗಿದ್ದವರು. ಈ ಒಂದು ಮೌಢ್ಯ ಆಚರಣೆ ಅಂದ್ರೆ ನಮ್ಮಲ್ಲಿನೇ ಜಗಳಾಡೋದಕ್ಕೆ ಹಚ್ಚಿ, ಹೊಡೆದಾಡೋದಕ್ಕೆ ಹಚ್ಚಿ, ಕಚ್ಚಾಡೋದಕ್ಕೆ ಹಚ್ಚಿ, ಅದನ್ನು ನೋಡಿ ನಗತಾ ಇದ್ದಂತೂ ಒಂದು ಸಂಪ್ರದಾಯವೇ ಆಗಿತ್ತು ಧರ್ಮಸ್ಥಳದಲ್ಲಿ. ಅಂಕಂಬೋಡಿ ಅಂತ ಕರೀತಾರೆ ಅದಕ್ಕೆ. ಇದು ಅವರ ಜೀನ್ಸ್ ಅಲ್ಲೇ ಬಂದ್ಬಿಟ್ಟಿದೆ. ನಿಮ್ಮನ್ನ ಈಗ ನೋಡಿ, ಬಿಜೆಪಿ ಕಾಂಗ್ರೆಸ್ ಹೊಡೆದಾಡಕ್ಕೆ ಹಚ್ಚಿದ್ರು, ಬಿಜೆಪಿ ಒಳಗಡೆ ಹೊಡೆದಾಟ ಹತ್ತು. ಆ ನಂತರ ಒಂದೊಂದು ಜಾತಿಯಲ್ಲಿನೇ ಜಗಳ ಹಚ್ಚಿದ್ರು. ಅವ್ರನ್ನ ಮಾತ್ರ ಅವ್ರು ಬರ್ಬೇಕಾಗಿತ್ತಲ್ಲಪ್ಪ, ನೀವು ಅವ್ರ ರಕ್ಷಣೆಗೆ ಬಂದವರು, ಅವ್ರ ಕುಟುಂಬದವ್ರು ಯಾರಾದ್ರೂ ಒಬ್ರು ಬಂದ್ರ ವೇದಿಕೆಯಲ್ಲಿ, ಒಬ್ರು ಯಾರಾದ್ರೂ ಬರ್ಬೇಕಾಗಿತ್ತು? ಇಲ್ಲ, ನಮ್ಮಲ್ಲಿನೇ ಜಗಳ ಹಚ್ಚೋದು. ಅಂಕಂಬೋಡಿ, ನಾವೇ ಹೊಡೆದಾಡಬೇಕು. ಆ ಅಂಕಂಬೋಡಿಯಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ, ಹೊಡೆದಾಡಬೇಕು, ರಕ್ತ ಎಲ್ಲ ಸುರಿದು ಇವರು ನಕ್ಕ ಮೇಲೆ ಅದು ಸುಮ್ಮನಾಗ್ತಾ ಇತ್ತು. ಆಮೇಲೆ ಇವರು ಮೇಲಿಂದ ಈ ದೇವಸ್ಥಾನದ ಹುಂಡಿಗೆ ರಾಶಿ ರಾಶಿ ಚಿಲ್ಲರೆ ದುಡ್ಡು ಬೀಳ್ತದಲ್ಲ, ಅದನ್ನ ಇವ್ರು ಹಿಂಗೆ ಬೀಸಾಕೋದು. ಹಿಂಗೆ ಬೀಸಾಕಿದ ಮೇಲೆ ಆ ಹೊಡೆದಾಡ್ಕೊಂಡು ರಕ್ತ ಬರೋರು ಅದನ್ನ ಹಿಡ್ಕೊಂಡು ಆಯ್ಕೊಂಡು ಹೋಗೋದು, ಇವ್ರಿಗೆ ಜೈಕಾರ ಹೇಳಿ. ಇದು ಪದ್ಧತಿ ಇತ್ತು. ವಿಜೇಂದ್ರ ಅವರೇ, ಜಮೀನ್ದಾರ ಪದ್ಧತಿ, ದಬ್ಬಾಳಿಕೆ ಸುಮಾರು ನಾವು ಕೇಳಿದ್ದೀವಿ. ಜ್ವಲಂತವಾದಂಥ ಉದಾಹರಣೆ. ಇದರ ವಿರುದ್ಧ ನೀವು ಮಾತಾಡಬೇಕಾಗಿತ್ತು. ನಿಜವಾದ ರಾಜಕೀಯ ಮುತ್ಸದೆ ಇರೋದು, ಜನನಾಯಕ ಇರೋದು ಜನರ ಪರವಾಗಿ ಮಾತಾಡ್ತಾರೆ. ಯಾಕೆ ಇವತ್ತು ಸಿದ್ದರಾಮಯ್ಯನವರ ಪರವಾಗಿ ಅನೇಕ ಬಿಜೆಪಿ ಕಾರ್ಯಕರ್ತರು ಹೋದ್ರಿ, ಬಜರಂಗ ದಳದಲ್ಲಿ ಇದ್ದವರು. ಯಾಕಂದ್ರೆ ಎಲ್ಲಾ ಬಜರಂಗ ದಳದಲ್ಲಿ ಇದ್ದವರು ಹಿಂದುಳಿದ ವರ್ಗದವರು, ದಲಿತ ಸಮುದಾಯದವರು, ಗಿರಿಜನರು. ನೀವು ಮಾಡ್ತಾ ಇರುವಂತ, ನೀವು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ನಿಮಗನ್ನ ಇಷ್ಟೇ ನಾನು ಹೇಳ್ತಾ ಇಲ್ಲ, ಇಡೀ ಬಿಜೆಪಿ ನಾಯಕರು ಮಾಡ್ತಾ ಇರುವಂತ ಢೋಂಗಿತನಕ್ಕೆ ಬೇಸತ್ತು ಎಲ್ಲರೂ ಕೂಡ ಸಿದ್ದರಾಮಯ್ಯನವ್ರ ಪರವಾಗಿ ಇವತ್ತು ಹೋಗ್ತಾ ಇದ್ದಾರೆ. ನಾವು ಸಿದ್ದರಾಮಯ್ಯನವರ ಮುಂಚಿಂದ್ರೆ ನಾನೇನು ಕಾಂಗ್ರೆಸ್ ಮನ್ ಅಲ್ಲ. ಆದರೆ ಎಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಸಿದ್ದರಾಮಯ್ಯನವ್ರನ್ನ ನಾವೇ ಮೆಚ್ಚಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವರು ತಗೊಳ್ತಾ ಇರುವಂಥ ಒಂದೊಂದು ನಿರ್ಣಯನೂ ಕೂಡ ಜನರ ಸಾಮಾನ್ಯರ ಪರವಾದಂತಹ ನಿರ್ಣಯಗಳು ತಗೊಳ್ತಾ ಇದ್ದಾರೆ. ಕೈ ಜೋಡಿಸಿ ಅವ್ರ ಜೊತೆಗೆ, ಈ ಪ್ರಕರಣದಲ್ಲಿ ಕೈ ಜೋಡಿಸಿ ಹೋಗಿ ಸಿದ್ದರಾಮಯ್ಯನವ್ರ ಚೇಂಬರಿಗೆ ಹೋಗಿ ಕೇಳಿ, ರಿಪೋರ್ಟ್ ಇದ್ದಿದ್ದನ್ನ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ ಹೇಳಿ. ಆನೆ ಮಾವುತನ ಕೇಸು, ಸಿಬಿಐ ಇದ್ದಿದ್ದನ್ನ ಸಿಬಿಐ ಅಮಿತ್ ಶಾ ಅವರ ಹತ್ರ ಹೋಗಿ ಚಾಲನೆ ಒಳಗೆ ತಗೊಂಡು ಬನ್ನಿ. ದಯವಿಟ್ಟು ಅಷ್ಟು ಮಾಡಿ. ನಿನ್ನೆ ಆಗಿದ್ದೇನು, ಕೋಟ್ಯಾಂತರ ರೂಪಾಯಿ ತರಿಸಿ ಸುರಿದು ನಮ್ಮನ್ನು ಬಯಸಬೇಕು, ಷಡ್ಯಂತ್ರ ಅಂತ ಹೇಳಬೇಕು. ಕೊನೆಗಾಗಿದ್ದೇನು, ಸೌಜನ್ಯ ಮನೆಗೆ ಹೋದ್ರಿ, ಇಡೀ ದೇಶದ ರಾಜ್ಯದ ಜನ ನಿಮ್ಮನ್ನೇ ಟೀಕೆ ಮಾಡುವಂಥ ಪರಿಸ್ಥಿತಿ ಬಂತು. ಯಾಕಂತ ಹೇಳಿದ್ರೆ ಅದು ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ, ಮಂಜುನಾಥ ಸ್ವಾಮಿ, ಅಣ್ಣಪ್ಪಯ್ಯ ಸ್ವಾಮಿ ಇದ್ದಂಥ ಸ್ಥಳ, ಅವರ ಆಶೀರ್ವಾದದಿಂದ ಅವರ ಕ್ಷೇತ್ರ ಇರುವಂಥ ಸ್ಥಳ. ಬೆಂಕಿ ವಿಜೇಂದ್ರ ಅವರೇ, ಅದು ಬೆಂಕಿ. ಅಲ್ಲಿ ರಾಜಕೀಯದ ಡ್ರಾಮಾ ನಡೆಯಲ್ಲ. ದೇವೇಗೌಡರಿಗೇನು ಅವ್ರಿಗೇನು ಗೊತ್ತಿಲ್ವಾ? ಅವ್ರು ಬರ್ಬೋದಾಗಿತ್ತಲ್ಲ. ಸಿದ್ದರಾಮಯ್ಯನವರು ಯಾಕೆ ಅಂದರೆ ತನಿಖೆ ಆಗಲಿ ಅಂತ ಹೇಳಿದರು? ಅವ್ರಿಗೇನು ಗೌರವ ಇಲ್ವಾ? ಯಡಿಯೂರಪ್ಪನವ್ರ ಗೌರವ ಇಲ್ವಾ? ಎಲ್ಲರಿಗೂ ಗೌರವ ಇದೆ. ಅಷ್ಟೇ ಅಲ್ಲ, ಅದರ ಶಕ್ತಿ, ಕ್ಷೇತ್ರದ ಮಹಿಮೆ ಎಲ್ಲ ಪ್ರಬುದ್ಧ ರಾಜಕೀಯ ನಾಯಕರುಗಳಿಗೆ ಇದೆ. ಶಕ್ತಿ ಅದು ಧರ್ಮಸ್ಥಳಕ್ಕೆ ಬರುವುದು,
ಆಣೆ ಪ್ರಮಾಣ ಮಾಡೋದಕ್ಕೆ ಬರ್ತಾರೆ ಹೊರತು ರಾಜಕೀಯ ನಾಯಕರು ದಂಡು ಕಡ್ಕೊಂಡು ಅಲ್ಲಿ ಜೈಕಾರ ಘೋಷಣೆ ಕೂಗಿದಿರಿ ನಿನ್ನೆ. ಇದು ನಿಮ್ಮಂತ ಅವಿವೇಕಿಗಳು ಯಾರು ಇಲ್ಲ. ನೀವು ಅಂತ ಹೇಳಿದ್ರೆ ವಿಜೇಂದ್ರ ಅವ್ರಿಗೆ ಇಷ್ಟೇ ನಾನು ಹೇಳ್ತಾ ಇದ್ದಲ್ಲ, ರಾಜಕೀಯ ಘೋಷಣೆ ಕೂಗ್ತಾ ಇದ್ರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ರಾಜಕೀಯ ನಾಯಕರಿಗೆ ಜಯವಾಗಲಿ. ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು, ಅತ್ಯಂತ ಪವಿತ್ರ ಕ್ಷೇತ್ರಕ್ಕೆ ಬಂದು ರಾಜಕೀಯ ನಾಯಕರಿಗೆ ಒಂದು ಜೈಕಾರ ಹಾಕಿ ಅತ್ಯಾಚಾರಿಗಳ ರಕ್ಷಣೆಗೆ ಮಾಡ್ತಾ ಇದ್ರಲ್ಲ. ಇವ್ರೇನು ಹೇಳ್ತಾ ಇದ್ರು, ಅಟ್ಲೀಸ್ಟ್ ಅದನ್ನಾದ್ರೂ ಯೋಚನೆ ಮಾಡಬೇಕಾಗಿತ್ತು. ಇವ್ರು ಹೇಳ್ತಾರೆ ಏನೋ ಒಂದು ಥೇರಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಧರ್ಮಸ್ಥಳಕ್ಕೆ ಎದಕ್ಕೆ ಬರ್ತಾರೆ ಅಂತ ಅಂದ್ರೆ ಮೋಕ್ಷ ಸಿಗುತ್ತೆ, ಧರ್ಮಸ್ಥಳ ಬಂದು ಸತ್ ಬಿಟ್ರೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ. ವಿಜೇಂದ್ರ ಅವರೇ ದಾಖಲೆ ಕೊಡ್ತೀನಿ, ತೋರ್ಸಾಗಿದೆ, ಟಿವಿ ಚಾನಲ್ ಅಲ್ಲಿ ಬಂದಾಗಿದೆ, ಎಲ್ಲಾ ಕಡೆನೂ ನಾವು ಕೊಟ್ಟಿದ್ದೀವಿ. 10 ವರ್ಷದ ಹುಡುಗಿಯ ಶವ ಇದೆ, 15 ವರ್ಷದ ಹುಡುಗಿಯ ಶವ ಇದೆ. 10 ವರ್ಷದ ಹುಡುಗಿ ಮೋಕ್ಷ ಸಿಗಲಿ ಅಂತ ಬಂದು ಸಾಯ್ತಾಳ? ಉತ್ತರ ಕೊಡ್ರಪ್ಪ ಯಾರಾದ್ರು. ಹುಡುಗಿಯರ ವಯಸ್ಸು ಎಷ್ಟು? 10 ವರ್ಷದ ಹುಡುಗಿ. ರೆಕಾರ್ಡ್ ಇದೆ. ಅವತ್ತಿಂದನೇ ದಫನ್ ಮಾಡಿದ್ದಾರೆ. 10 ವರ್ಷದ ಹುಡುಗಿ, 15 ವರ್ಷದ ಹುಡುಗಿ, 20 ವರ್ಷದ ಹುಡುಗಿ ಮೋಕ್ಷ ಸಿಗುತ್ತೆ ಅಂತ ಬಂದ್ ಸತ್ರ. 20 ವರ್ಷದ ಹುಡುಗಿ, 12 ವರ್ಷದ ಪ್ರಾಯದ ಹುಡುಗಿ. ಏನ್ ಮಾತಾಡ್ತಾ ಇದ್ದಾರೆ ಇವರು? ಕೇಳಕ್ಕಾಗಲ್ವ ನಿಮಗೆ ಇದನ್ನ? ಬರೀ ಒಂದು ಸುಳ್ಳು ತೇರಿ ಸುಳ್ಳು ಹೇಳಿ ಆ ಒಂದಿಷ್ಟು ಚಾನೆಲ್ಗಳ ಮುಂದೆ ಬೊಗಳಿಸಿ. ವಿಜೇಂದ್ರ ಅವರೇ ದಯವಿಟ್ಟು ಅಧ್ಯಯನ ಮಾಡಿ. ನೀವು ಕರೆದ್ರೆ ನಾವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಇಡೀ ನಮ್ಮ ಹೋರಾಟ ಸಮಿತಿಯವರು ಬಂದೇ ಬರ್ತೀವಿ. ಕಾಂಪ್ರಮೈಸ್ ಆಗೋದಕ್ಕಲ್ಲ, ಇವ್ರನ್ನ ಶಿಕ್ಷೆಗೆ ಒಳಪಡಿಸೋದಕ್ಕೆ. ನಿನ್ನೆ ಇಷ್ಟ ದಿನ ಸರ್ಕಸ್ ಮಾಡಿದ್ರಲ್ಲ, ಕೊನೆಗೆ ಬಿದ್ದಿದ್ದು ಏಟ್ ಯಾರಿಗೆ? ಷಡ್ಯಂತ್ರ ಅಂತ ಷಡ್ಯಂತ್ರದ ಭಾಗ ಆಗಿರುವಂತ ನಿಮ್ಮ ಈ ಬೋಗಸ್ ಟೀಮಿಗೆ ಗೊತ್ತಿರಲಿ. ಇದು ಸೌಜನ್ಯ ಶಕ್ತಿ, ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲರಿಗೂ ಕೂಡ ಸೌಜನ್ಯಳಂತೆ ಸತ್ತಂತಹ, ಅತ್ಯಾಚಾರಕ್ಕೆ ಒಳಗಾಗಿ ಅಮಾನುಷವಾಗಿ ಹತ್ಯೆ ಆದಂಥ ಎಲ್ಲರಿಗೂ ಕೂಡ ನ್ಯಾಯ ಸಿಗಲಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.